91ನೇ ಕೀರ್ತನೆ ಅದರ 9ನೇ ವಾಕ್ಯ ಇವತ್ತು ನನ್ನ ಪ್ರಾಮುಖ್ಯವಾದಂಥ ಭಾಗವಾಗಿ ನನ್ನ ತೆಗೆದುಕೊಂಡು ನಾನು ನಿಮ್ಮನ್ನು ಸೇವೆ ಕಡೆ ನಡೆಸಲಿಕ್ಕಾಗಿ ನಾನು ಇಷ್ಟಪಡುತ್ತೇನೆ. 91ನೇ ಕೀರ್ತನೆ 9ನೇ ವಾಕ್ಯ ನಮಗೆ ಈ ರೀತಿ ಹೇಳ್ತದೆ, ಯೆಹೋವನೇ ನನ್ನ ಶರಣನು, ಪರಾತ್ಪರನನ್ನು ನಿವಾಸ ಸ್ಥಾನ ಮಾಡಿಕೊಂಡಿದೆಯಲ್ಲ, ಯಾವ ಕೇಡು ನಿನಗೆ ಸಂಭವಿಸುವುದು. ಎಲ್ಲರೂ ಗಟ್ಟಿಯಾಗಿ ಹೇಳ್ರಿ, ಯೆಹೋವನೇ ನನ್ನ ಶರಣನು. ಇನ್ನು ಗಟ್ಟಿಯಾಗಿ ನೀವು ಹೇಳ್ಬೋದು, ಗಟ್ಟಿಯಾಗಿ ಹೇಳೋಣ, ಯೆಹೋವನೇ ನನ್ನ ಶರಣನು, ಪರಾತ್ಪರನನ್ನು ನಿವಾಸ ಸ್ಥಾನ ಮಾಡಿಕೊಂಡಿದೆಯಲ್ಲ, ಯಾವ ಕೇಡು, ಗಟ್ಟಿಯಾಗಿ ಹೇಳ್ರಿ, ಯಾವ ಕೇಡು, ಇನ್ನೊಂದ್ಸರಿ ಗಟ್ಟಿಯಾಗಿ ಹೇಳ್ರಿ, ಯಾವ ಕೇಡು ನನಗೆ ಸಂಭವಿಸದು. ಹಾಗಾದರೆ ಇವತ್ತು ಒಂದು ಕಾರ್ಯ ನಾನು ಹೇಳ್ತೇನೆ. ಒಬ್ಬನು ದೇವರನ್ನ ನಿವಾಸ ಸ್ಥಾನವಾಗಿ ಮಾಡಿಕೊಂಡರೆ ಅವನಿಗೆ ಯಾವ ಕೇಡು ಅಥವಾ ಕಣ್ಣಿಗೆ ಕಾಣೋದಾಗಲಿ, ಕಣ್ಣಿಗೆ ಕಾಣದಿರೋದಾಗಲಿ, ತಿಳಿಯಲ್ಪಟ್ಟದಾಗಲಿ, ತಿಳಿಯಲ್ಪಡದಿರೋದಾಗಲಿ, ನೆನಪಿಗೆ ಬರೋದಾಗಲಿ, ಬರದೇ ಇರೋದಾಗಲಿ, ಅದು ಎಂಥದೇ ಆಗಲಿ, ಯಾವ ಕೇಡು ನಿನಗೆ ಸಂಭವಿಸೋದಿಲ್ಲ. ಗಟ್ಟಿಯಾಗಿ ಆಮೇನ್ ಹೇಳ್ರಿ. ನಮ್ಮ ದೇವರ ವಿಶೇಷತೆ ಏನಂತಂದರೆ, ನಮ್ಮ ದೇವರು ನಮ್ಮನ್ನು ಯಾವಾಗಲೂ ಕೇಡಿನಿಂದ ತಪ್ಪಿಸಿ ನಡೆಸಲಿಕ್ಕಾಗಿ ಇಷ್ಟಪಡುವ ದೇವರು. ಆದರೆ ಪ್ರತಿವಾದಿಯಾದಂಥ ಸೈತಾನನು ತನ್ನ ಉದ್ದೇಶ ಏನಂದರೆ, ದೇವರ ಮಕ್ಕಳ ಪ್ರತಿಯೊಂದು ಜೀವಿತದ ಹಂತದಲ್ಲಿ, ಅಂದರೆ ದೇವರ ಮಕ್ಕಳು ಒಂದೊಂದು ಹೆಜ್ಜೆ ಇಟ್ಕೊಂಡು ಮುಂದಕ್ಕೆ 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 ಸಾಗಿ ಹೋಗಬೇಕಾದ್ರೆ ಎಲ್ಲ ಮಂಡಲಗಳಲ್ಲಿ ಕೇಡನ್ನೇ ಉಂಟು ಮಾಡಬೇಕು ಎನ್ನೋದು ಸೈತಾನನ ಒಂದು ಪದ್ಧತಿ. ಆದರೆ ದೇವರ ಒಂದು ಪದ್ಧತಿ ಏನಂದರೆ, ನೀನು ಯಾವಾಗ ಪರಾತ್ಪರನಾದಂಥ ದೇವರ ನಿವಾಸ ಸ್ಥಾನವಾಗಿ ನೀನು ದೇವರನ್ನು ನೀನು ಮಾಡಿಕೊಂಡ್ರೆ ಯಾವ ಕೇಡು ನಿನಗೆ ಸಂಭವಿಸೋದಕ್ಕೆ ನನ್ನ ದೇವರು ಅನುಮತಿ ಕೊಡೋದಿಲ್ಲ. ಹಾಗಾದರೆ ಈ ಸೆಪ್ಟೆಂಬರ್ ತಿಂಗಳಲ್ಲಿ ನಿಮಗೆ ಒಂದು ಆಲೋಚನೆಯನ್ನು ತಿಳಿಸ್ಲಿಕ್ಕಾಗಿ ಇಷ್ಟಪಡ್ತೇನೆ. ಏನಾದರೂ ಕೇಡು ನನಗೆ ಸಂಭವಿಸುತ್ತಾ, ನನ್ನ ಆತ್ಮಿಕವಾಗಿ ಆರ್ಥಿಕವಾಗಿ ನನ್ನ ಜೀವಿತದಲ್ಲಿ ಏನಾದರೂ ಕೇಡುಗಳು ಬಂದು ಬಿಡುತ್ತಾ ಎಂದು ಯಾರಾದರೂ ನೆನೆಸೋರಿದ್ರೆ ನಾನು ನಿಮಗೊಂದು ಸಂತೋಷದ ವಾರ್ತೆಯನ್ನು ನಾನು ತಿಳಿಸ್ತೇನೆ. ಯಾವ ಕೇಡು ನಿನಗೆ ಸಂಭವಿಸೋದಿಲ್ಲ. ದೇವರ ವಾಕ್ಯದಲ್ಲಿ 91ನೇ ಕೀರ್ತನೆ ಓದಿದಾಗ ಯಾವ ಕೇಡು, ಯಾವ ಕೇಡು ಎನ್ನೋದನ್ನು ದೇವರ ವಾಕ್ಯ ನಮಗೆ ತಿಳಿಸುತ್ತೆ. ನೋಡ್ರಿ, 1, 2, 3 ವಚನಗಳನ್ನು ನಿಮಗೆ ತಿಳಿಸ್ತೇನೆ. 5ನೇ ವಚನವನ್ನು ನಾವು ಗಮನಿಸಿದಾಗ ಅಲ್ಲಿ ದೇವರ ವಾಕ್ಯ ಹೇಳ್ತದೆ, ಕತ್ತಲಿನ ಕುರಿತಾಗಿ ಮಾತನಾಡುತ್ತೆ, ಇರುಳಿನ ಕುರಿತಾಗಿ ಮಾತನಾಡುತ್ತೆ, ಹಗಲಿನ ಕುರಿತಾಗಿ ಮಾತನಾಡುತ್ತೆ, ಅನಂತರ ನಾವು ಹಾದು ಹೋಗುವಂಥ ಮಾರ್ಗದ ಕುರಿತಾಗಿ ಮಾತನಾಡುತ್ತೆ, ಅನಂತರವಾಗಿ ಸತ್ಯವೇದ ಗ್ರಂಥದಲ್ಲಿ ಗಮನಿಸಿದಾಗ ನಮ್ಮ ಮನೆಯ ಕುರಿತಾಗಿ ಮಾತನಾಡುತ್ತೆ, ಅನಂತರವಾಗಿ ನಾವು ಯಾತ್ರೆ ಮಾಡುವಂಥ ಸ್ಥಳದ ಕುರಿತಾಗಿ ಮಾತನಾಡುತ್ತೆ. ಬೈಬಲಲ್ಲಿ ಅನೇಕ ಕಾರ್ಯಗಳನ್ನು ನಾವು ಗಮನಿಸ್ತೇವೆ. ಬೈಬಲಲ್ಲಿ ನಾವು ಓದ್ತೇವೆ, ಇರುಳಲ್ಲಿ ಭಯ ಹುಟ್ಟಿಸುವ ಯಾವುದಕ್ಕೂ, ಅಂದರೆ ಅಂಧಕಾರದ ಸಮಯಗಳಲ್ಲಿ, ಹಗಲಲ್ಲಿ ಹಾರಿ ಬರುವ ಬಾಣಕ್ಕೆ, ಅಂದರೆ ಕಣ್ಣಿಗೆ ಕಾಣುತ್ತಾನೆ ನಮ್ಮ ಜೀವಿತದಲ್ಲಿ ಹಾದು ಬರುವಂಥ ವಿರೋಧಿಯ ಬಾಣಗಳು. ನಂತರವಾಗಿ ಕತ್ತಲಲ್ಲಿ, ಅಂದರೆ ಕಣ್ಣಿಗೆ ಕಾಣದಿರುವಂಥ ಕಾರ್ಯಗಳು, ಕತ್ತಲಲ್ಲಿ ಸಂಚರಿಸುವಂತಂದರೆ ನಮಗೆ ಹೋಗುವಂಥ ಮಾರ್ಗದಲ್ಲಿ ಗೊತ್ತಿಲ್ಲದೆ ಹಾದು ಬರುವಂಥ ಕೆಲವೊಂದು ಪ್ರಾಣಿಗಳು, ಕೆಲವೊಂದು ಮೃಗಗಳು, ಕೆಲವೊಂದು ಜೀವಿಗಳು ಹಾದು ಬರ್ತದೆ ಕತ್ತಲೆಯ ಮಾರ್ಗದಲ್ಲಿ. ದೇವರು ಹೇಳ್ತಾನೆ, ಕತ್ತಲಲ್ಲಿ ಸಂಚರಿಸುವ ಕಾರ್ಯಗಳಾಗಲಿ, ಅಥವಾ ನೀನು ಒಂದು ಯಾತ್ರೆ ಮಾಡ್ತಿರುವಂಥ ಸ್ಥಳಗಳಲ್ಲಿ ನಿನ್ನ ಬಲಭಾಗದಲ್ಲಿ, ನಿನ್ನ ಎಡಭಾಗದಲ್ಲಿ ಅನೇಕದು ನಿನ್ನನ್ನು ಆಕ್ರಮಿಸೋದಕ್ಕೆ ಬಂದಾಗಲೂ ದೇವರು ಹೇಳ್ತಾನೆ, ನಿನ್ನ ಮಗ್ಗಲಲ್ಲಿ 1000 ಜನರು ಬಿದ್ದರು, ನಿನ್ನ ಬಲಗಡೆಯಲ್ಲಿ 10,000 ಜನರು ಬಿದ್ದರು, ಯಾವ ಕೇಡು ನಿನಗೆ ಸಂಭವಿಸೋದಿಲ್ಲ. ಮುಂದಿನ ಪದ ತಿಳಿಸಿಕೊಡುತ್ತೆ, ನಿನ್ನ ಮನೆಯ ವಿರುದ್ಧವಾಗಿ ಶತ್ರುಗಳು ಎದ್ದು ಬಂದಾಗ, ನಿನ್ನ ಮನೆಯ ವಿರುದ್ಧವಾಗಿ ಹಾನಿಗಳು ಎದ್ದು ಬಂದಾಗ ದೇವರು ತಾನು ಹೇಳ್ತಾನೆ, ಐಗುಪ್ತ ದೇಶದಲ್ಲಿ ಮರಣ ಸಂಭವಿಸಿದಾಗಲೂ ಬಾಧೆ ಒಂದು ದಿನ ಗೂಡಾರದ ಸಮೀಪಕ್ಕೆ ಬರೋದಕ್ಕೆ ದೇವರು ಅನುಮತಿ ಕೊಡೋದಿಲ್ಲ. ಹಾಗಾದ್ರೆ ಇವತ್ತು ನಾನು ಒಂದು ಕಾರ್ಯ ಹೇಳ್ತೇನೆ, ದೇವರ ಮಕ್ಕಳು ಯಾವುದಕ್ಕೂ ಅಂಜ ಕಾರಣವಿಲ್ಲ. ಯಾಕೆಂದ್ರೆ ಪರಾತ್ಪರನಾದಂಥ ದೇವರನ್ನ ನಾವು ನಿವಾಸ ಸ್ಥಾನ ಮಾಡಿಕೊಂಡವರಾಗಿದ್ದೇವೆ. ಇವತ್ತು ನಾನು ಹೇಳ್ತೇನೆ, ನೀವು ಬಿದ್ದು ಹೋಗೋದಿಲ್ಲ, ನೀವು ನಾಶವಾಗೋದಿಲ್ಲ, ಯಾವ ಕೇಡು ನಿಮಗೆ ಸಂಭವಿಸೋದಿಲ್ಲ. ನಿಮ್ಮ ತಲೆಯಿಂದ ಒಂದು ಕೂದಲು ಕೆಳಗಡೆ ಬೀಳಬೇಕಾದ್ರೂ ಅದು ದೇವರ ಅಪ್ಪಣೆ
ಅಪ್ಪಣೆ ಇಲ್ಲದೆ ಬೀಳೋದಿಲ್ಲ. ನಿಮ್ಮನ್ನು ಯಾರಾದರೂ ಮುಟ್ಟೋದಕ್ಕೆ ಬಂದರೆ ದೇವರು ಹೇಳ್ತಾನೆ, ಅವನನ್ನು ಮುಟ್ಟಿದ್ರೆ ನೀನು ನನ್ನ ಕಣ್ಣಿನ ಗುಡ್ಡೆಗೆ ಮುಟ್ಟುವ ಸಮ. ಕಾರಣ ಇವನನ್ನು ನನ್ನ ಅಂಗೈಯಲ್ಲಿ ಚಿತ್ರಿಸಿಕೊಂಡಿದ್ದೇನೆ, ಇವನ ಪೌಳಿ ಗೋಡೆಗಳು ಯಾವಾಗಲೂ ನನ್ನ ಕಣ್ಣೆದುರಿಗೆ ಇದೆ. ಕಾರಣವೇನೆಂದರೆ ಯಾವ ಕೇಡು ಇವನಿಗೆ ಸಂಭವಿಸೋದಕ್ಕೆ ನಾನು ಅನುಮತಿ ಕೊಡೋದಿಲ್ಲ. ಇವತ್ತು ನಾನು ಹೇಳ್ತೇನೆ, ಪರೋಕ್ಷವಾಗಲಿ, ಕಣ್ಣಿಗೆ ಕಾಣೋ ರೀತಿಯಲ್ಲಾಗಲಿ, ಕಣ್ಣಿಗೆ ಕಾಣೋದ ರೀತಿಯಲ್ಲಾಗಲಿ, ಮನಸ್ಸುಗಳಾಗಲಿ, ಕುಯುಕ್ತಿಗಳಿಂದಾಗಲಿ, ಅಂಧಕಾರದಿಂದಾಗಲಿ, ಮನುಷ್ಯರಿಂದಾಗಲಿ, ಯಾವುದರಿಂದ ಆಗಲಿ ನಿನಗೆ ಕೇಡನ್ನು ಬಗೆಯೋದಕ್ಕೆ ಮನಸ್ಸು ಮಾಡುವಂತ ಯಾವುದೇ ಆಯುಧಗಳಾಗಲಿ, ನಿನಗೆ ವಿರುದ್ಧವಾಗಿ ಸಂಕಲ್ಪಿಸುವ ಯಾವುದೇ ಆಯುಧ ಫಲಿಸೋದಕ್ಕೆ ನನ್ನ ದೇವರು ಆತನ ಅನುಮತಿ ಕೊಡೋದಿಲ್ಲ. ಯೇಸುವಿನ ನಾಮದಲ್ಲಿ ಇವತ್ತು ನಾನು ಆರಾಧನೆಯ ಮೊದಲೇ ಸಮಯದಲ್ಲಿ ನಾನು ಕೂಗಿ ಹೇಳ್ತೇನೆ, ನಿನ್ನ ವಿರುದ್ಧವಾಗಿ ಸಂಕಲ್ಪಿಸುವ ಕಾಣುವಂತ ಮಂಡಲದಲ್ಲಾಗಲಿ, ಕಾಣದಿರುವಂತ ಮಂಡಲದಲ್ಲಾಗಲಿ, ನಿನ್ನ ಮನೆಯಲ್ಲಾಗಲಿ, ನಿನ್ನ ದಾರಿಯಲ್ಲಾಗಲಿ, ನಿನ್ನ ಕೆಲಸದ ಮಂಡಲದಲ್ಲಾಗಲಿ, ನೀನು ಹೋಗುವಂತ ಯಾತ್ರೆಗಳಲ್ಲಾಗಲಿ, ನಿನಗೆ ಯಾವ ವಿಪತ್ತು, ನಿನಗೆ ಯಾವ ಹಾನಿ, ನಿನಗೆ ಯಾವ ಕೇಡು, ನಿನಗೆ ಯಾವ ಬಾಧೆ, ನಿನಗೆ ಯಾವ ನಾಶನ ಯೇಸುವಿನ ನಾಮದಲ್ಲಿ ಸಂಭವಿಸೋದಕ್ಕೆ ನನ್ನ ದೇವರ ಅನುಮತಿ ಕೊಡೋದಿಲ್ಲ. ಕಾರಣವೇನೆಂದ್ರೆ, ಪರಾತ್ಮನಾದಂಥ ದೇವರನ್ನು ನೀನು ನಿವಾಸ ಸ್ಥಾನವಾಗಿ ನೀನು ಮಾಡಿಕೊಂಡಿರೋದ್ರಿಂದ, ಕರ್ತನು ನಿನ್ನ ಪಕ್ಷ ಇರೋದ್ರಿಂದ ನಿನ್ನನ್ನು ಎದುರಿಸೋದಕ್ಕೆ ಯಾರ ಕೈಯಲ್ಲಿ ಆಗೋದಿಲ್ಲ. ಅದು ನಂಬೋರು ಯಾರಾದ್ರೂ ಇದ್ರೆ ಗಟ್ಟಿಯಾಗಿ ಆಮೇನ್ ಹೇಳ್ರಿ. ಇವತ್ತು ಹೇಳ್ತೇನೆ, ಕರ್ತನನ್ನ ನಿನ್ನ ಪಕ್ಷವಾಗಿ ನೀನು ಇಟ್ಟುಕೊಂಡಿರೋದ್ರಿಂದ ಯಾವ ಕೇಡು ನಿನಗೆ ಸಂಭವಿಸೋದಕ್ಕೆ ಸಾಧ್ಯವಿಲ್ಲ. ಕೆಲವರು ಆಮೇನ್ ಹೇಳಲಿಲ್ಲ. ಕೀರ್ತನೆಯ ಭಾಗದಲ್ಲಿ ಒಂದೆರಡು ವಚನಗಳನ್ನು ನಿಮ್ಮ ನೆನಪಿಗೆ ನಾನು ತರಲಿಕ್ಕಾಗಿ ನಾನು ಇಷ್ಟಪಡುತ್ತೇನೆ. ಸತ್ಯವೇದ ಗ್ರಂಥದಲ್ಲಿ ನಾವು 46ನೇ ಕೀರ್ತನೆಯನ್ನು ಓದಿದಾಗ ಕೀರ್ತನೆಗಾರನು ತಾನು ಈ ರೀತಿಯಾಗಿ ಹೇಳ್ತಾನೆ. 1ನೇ ವಾಕ್ಯದಿಂದ ನಾವು ಗಮನಿಸಿದಾಗ ಆತನು ಹೇಳ್ತಾನೆ, ದೇವರು ನನಗೆ ಆಶ್ರಯ ದುರ್ಗವಾಗಿದ್ದಾನೆ. ಡಿಕ್ಲರೇಷನ್ ಮಾಡ್ತಾ ಇದ್ದಾನೆ. ಇಕ್ಕಟ್ಟಲ್ಲಿ ಇದ್ದಾನೆ ಅವನು. ಪ್ರವಾಹದ ರೀತಿಯಲ್ಲಿ ಶತ್ರುಗಳು ಎದ್ದು ಬರ್ತಾ ಇದ್ದಾರೆ. ಹೋರಾಟಗಳು ಅವನ ಮುಂದೆ ಇದೆ. ಅಲೆಗಳ ರೀತಿಯಲ್ಲಿ ಪ್ರತಿಕೂಲಗಳು, ಹೋರಾಟಗಳು ಎದ್ದು ಬರ್ತಾ ಇದೆ. ಆ ಸಮಯದಲ್ಲಿ ಭಕ್ತ ಏನ್ ಮಾಡಬೇಕು? ಪ್ರತಿಕೂಲದ ಕುರಿತಾಗಿ ತಾನೇ ಮಾತಾಡಬೇಕು, ಹೋರಾಟದ ಕುರಿತಾಗಿ ತಾನೇ ಮಾತಾಡಬೇಕು, ಕಷ್ಟದ ಕುರಿತಾಗಿ ತಾನೇ ಮಾತಾಡಬೇಕು, ಅವನ ಹಾದೋಗುತ್ತಿರುವಂಥ ಪ್ರಯಾಸದ ಕುರಿತಾಗಿ ತಾನೇ ಮಾತಾಡಬೇಕು. ಆದರೆ ಭಕ್ತನು ಅದನ್ನು ಮಾತಾಡ್ತಾ ಇಲ್ಲ. ಅವನು ಡಿಕ್ಲರೇಷನ್ ಮಾಡ್ತಾ ಇದ್ದಾನೆ. ಏನ್ ಡಿಕ್ಲರೇಷನ್ ಮಾಡ್ತಾ ಇದ್ದಾನೆ? ದೇವರು ನನಗೆ ಆಶ್ರಯ ದುರ್ಗವಾಗಿದ್ದಾನೆ. ಇವತ್ತು ನಾನು ಒಂದು ಕಾರ್ಯ ಹೇಳ್ತೇನೆ, ದೇವರ ಮಕ್ಕಳು ನೀವು ಎಂಥ ಪರಿಸ್ಥಿತಿಯಲ್ಲಿ ಹಾದು ಹೋದ್ರು ಒಂದು ಕಾರ್ಯ ಅರ್ಥ ಮಾಡಿಕೊಳ್ಬೇಕು. ಪ್ರತಿಕೂಲದ ಕುರಿತಾಗಿ ಮಾತಾಡಬೇಡ್ರಿ. ನೀವು ಮಾತಾಡಬೇಕಾಗಿರೋದು ದೇವರು ನಿಮಗೋಸ್ಕರ ಯಾರಾಗಿದ್ದಾನೆ ಅನ್ನೋದನ್ನ ನೀವು ಶಬ್ದ ತೆಗೆದು ಮಾತಾಡಬೇಕು. ನಾನು ಒಂದು ಕಾರ್ಯ ಹೇಳ್ತೇನೆ, ದೇವರು ನಮಗೆ ಯಾರಾಗಿದ್ದಾನೆ. ಕೀರ್ತನೆಗಾರನು ಹೇಳ್ತಾನೆ, ಪ್ರವಾಹದ ರೀತಿಯಲ್ಲಿ ಶತ್ರು ಎದ್ದು ಬರ್ತಾ ಇದ್ದಾನೆ. ಮುಳುಗಿಸೋದಕ್ಕೂ ಆಕ್ರಮಿಸೋದಕ್ಕೂ ಆತನು ಪ್ರವಾಹದ ರೀತಿಯಲ್ಲಿ ಸಮುದ್ರದ ಅಲೆಗಳ ಹಾಗೆ, ತೆರೆಗಳ ಹಾಗೆ ನನ್ನ ವಿರುದ್ಧವಾಗಿ ಎದ್ದು ಬರ್ತಾ ಇದ್ದಾನೆ. ಅವನು ಹೇಳ್ತಾ ಇದ್ದಾನೆ, ಅವನ ಶತ್ರು ಎದ್ದು ಬರಲಿ ಪರವಾಗಿಲ್ಲ, ಆದರೆ ದೇವರು ನನಗೆ ಆಶ್ರಯ ದುರ್ಗವಾಗಿದ್ದಾನೆ. ಆತನು ಹೇಳ್ತಾನೆ, ಇಕ್ಕಟ್ಟಿನಲ್ಲಿ ನನಗೆ ಏನಾಗಿದ್ದಾನೆ? ವಿಶೇಷ ಸಹಾಯಕನು. ಇವತ್ತು ಕರ್ತನ ಮೇಜಿನಲ್ಲಿ ಕೂಡಿ ಬಂದಿರೋ ದೇವರ ಮಕ್ಕಳೇ, ನೀವು ಯಾವಾಗ ದೇವರ ಕುರಿತಾಗಿ ನೀವು ಮಾತಾಡ್ತಿರೋ, ನಾನು ಹೇಳ್ತೇನೆ, ಶತ್ರು ನಿನ್ನ ಮುಂದೆ ಸಣ್ಣವನಾಗಿ ಕಾಣ್ತಾನೆ. ಇನ್ನೊಂದು ಸಾರಿ ನಾನು ಹೇಳ್ತೇನೆ, ಯಾವಾಗ ನೀವು ದೇವರ ಕುರಿತಾಗಿ ನೀವು ದೊಡ್ಡದಾಗಿ ಪ್ರಾಮುಖ್ಯ ಉಳ್ಳವನಾಗಿ ದೇವರ ಕುರಿತಾಗಿ ನೀವು ಮಾತಾಡ್ತಿರೋ, ಶತ್ರು ನಿಮ್ಮ ಮುಂದೆ ಹೇಗೆ ಕಾಣ್ತಾನೆ ಗೊತ್ತಾ? ಸಣ್ಣವನಾಗಿ ಕಾಣ್ತಾನೆ. ಯಾವಾಗ ಪ್ರತಿಕೂಲವನ್ನು ನೀವು ದೊಡ್ಡದಾಗಿ ಬಿಂಬಿಸ್ತಿರೋ, ಆಗ ದೇವರು ನಿಮ್ಮ ಮುಂದೆ ಆ ಸ್ಥಳದಲ್ಲಿ ಕಾಣೋದೇ ಇಲ್ಲ. ಕಾರಣ ಏನಂದ್ರೆ, ಶತ್ರು ನಿನ್ನ ಮುಂದೆ ದೊಡ್ಡದಾಗಿ ಕಾಣ್ತಾನೆ. ಈ ಸೆಪ್ಟೆಂಬರ್ ತಿಂಗಳಲ್ಲಿ ನಾನು ಹೇಳ್ತೇನೆ, ನಿನಗೆ ಪ್ರವಾಹದ ರೀತಿಯಲ್ಲಿ, ಬೆಟ್ಟದ ರೀತಿಯಲ್ಲಿ ಶತ್ರು ಹೋರಾಟಗಳು ನಿನ್ನ ಮುಂದೆ ಕಾಣ್ತಾ ಇದ್ರೆ, ಈ ಆರಾಧನೆ ಮುಗಿಯೋದ್ರೊಳಗಾಗಿ ಹೇಳ್ತೇನೆ, ಅದನ್ನೆಲ್ಲ ಸಣ್ಣಗೆ ಮಾಡು, ಅದನ್ನೆಲ್ಲ ಚಿಕ್ಕದೇ ಮಾಡು. ಅದನ್ನ ತಲೆ ಮೇಲೆ ಎತ್ತುಕೊಂಡು ನೀನು ನಡಿಬೇಡ, ಅದನ್ನ ಪಾದದ ಕೆಳಗಡೆ ಹಾಕು. ಹೇಳು, ಯೇಸುವಿನ ನಾಮದಲ್ಲಿ ಪ್ರತಿಕೂಲಗಳು ಯಾವುದು ನನ್ನ ತಲೆ ಮೇಲಿಲ್ಲ. ಎಲ್ಲ ಪ್ರತಿಕೂಲಗಳು, ಎಲ್ಲ ಹೋರಾಟಗಳು ಅದು ಯೇಸುವಿನ ನಾಮದಲ್ಲಿ ನನ್ನ ಪಾದದ ಕೆಳಗಡೆ ಇದೆ. ಕಾರಣ ಏನಂದ್ರೆ, ದೇವರು ನನಗೆ ಆಶ್ರಯ ದುರ್ಗವಾಗಿದ್ದಾನೆ. ನಾನು ಎಂತ ಪ್ರತಿಕೂಲದಲ್ಲೂ ಹಾದು ಹೋದ್ರು, ನನ್ನ ಇಕ್ಕಟ್ಟಿನ ಸಮಯದಲ್ಲಿ
ಕರ್ತನು ನನಗೆ ವಿಶೇಷ ಸಹಾಯಕನಾಗಿದ್ದಾನೆ. ಎಷ್ಟು ಜನ ನಂಬ್ತೀರ ದೇವರು ನನಗೆ ಸಹಾಯ ಮಾಡ್ತಾನೆ ಅಂತ? ಎಷ್ಟು ಜನ ನಂಬುತ್ತೀರ ನನ್ನ ಕುಟುಂಬದ ವಿಷಯದಲ್ಲಿ ದೇವರು ನನಗೆ ಸಹಾಯ ಮಾಡ್ತಾನೆ, ನನ್ನ ರೋಗದ ವಿಷಯದಲ್ಲಿ ದೇವರು ನನಗೆ ಸಹಾಯ ಮಾಡ್ತಾನೆ, ನನ್ನ ಇಕ್ಕಟ್ಟಿನ ವಿಷಯದಲ್ಲಿ ದೇವರು ನನಗೆ ಸಹಾಯ ಮಾಡ್ತಾನೆ, ನನ್ನ ಪ್ರತಿಕೂಲದ ವಿಷಯದಲ್ಲಿ ದೇವರು ನನಗೆ ಸಹಾಯ ಮಾಡ್ತಾನೆ, ನಾನು ಹಾದೋಗುತ್ತಿರುವಂತಹ ಈ ಹೋರಾಟಗಳ ಮಧ್ಯದಲ್ಲಿ ದೇವರು ನನಗೆ ಸಹಾಯ ಮಾಡ್ತಾನೆ ಎಂದು ನಂಬೋರು ಮಾತ್ರ ಗಟ್ಟಿಯಾಗಿ ಆಮೇಲೆ ಹೇಳ್ರಿ. ಇವತ್ತು ದೇವ್ರ ಮಕ್ಕಳು ಗಮನಿಸಿ, ಕೆಲವರು ಕಷ್ಟವನ್ನ ಹೇಗೆ ತಗೊಳ್ತಾರೆ ಅಂದ್ರೆ, ನನ್ನ ಜೀವಿತದ ಹಣೆ ಬರ ಇದನ್ನು ದಾಟಕ್ಕೆ ಯಾರ ಕೈಯಲ್ಲಿ ಆಗಲ್ಲ, ನನ್ನ ಜೀವನದಲ್ಲಿ ಬಂದಿದ್ದು ನಾನೇ ಅನುಭವಿಸ್ಬೇಕು, ಈ ಪ್ರತಿಕೂಲದಿಂದ ನನಗೆ ಹೊರಗಡೆ ಬರೋದಕ್ಕೆ ಶಕ್ತಿ ಇಲ್ಲ. ಕೆಲವರು ಏನು ಮಾಡ್ತಾರೆ ಅಂದ್ರೆ, ಪ್ರತಿಕೂಲವನ್ನ ತಾವಾಗೆ ಎಳ್ಕೊಳ್ತಾರೆ. ಆದ್ರೆ ಇನ್ನ ಕೆಲವರು ಏನು ಮಾಡ್ತಾರೆ ಗೊತ್ತಾ, ಬಂದ ಪ್ರತಿಕೂಲವನ್ನ ಬಂದ ದಾರಿಯಲ್ಲೇ ಓಡಿಸ್ಬಿಡ್ತಾರೆ. ಇನ್ನೊಂದ್ಸರಿ ನಾನು ಹೇಳ್ತೇನೆ, ಕೆಲವರು ಪ್ರತಿಕೂಲವನ್ನ ಅವರು ತಲೆ ಮೇಲೆ ತಾವಾಗೆ ಹೇಳ್ಕೊಳ್ತಾರೆ. ನನ್ನ ಜೀವನದಲ್ಲಿ ನಾನು ಬಂದಿದ್ದನ್ನು ಅನುಭವಿಸ್ಕೊಂಡು ಹೋಗ್ಬೇಕು, ಯಾರು ಇದರಿಂದ ಬಿಡುಗಡೆ ಕೊಡೋಕ್ಕಾಗಲ್ಲ, ಅದನ್ನು ಎತ್ತಿ ತಲೆ ಮೇಲೆ ಇಟ್ಕೊಳ್ತಾರೆ. ಆದರೆ ಇನ್ನು ಕೆಲವರು ನಂಬಿಕೆ ವೀರರು ಹೇಳ್ತಾರೆ, ಎಂಥ ಪ್ರತಿಕೂಲ ಬಂದರೂ ಸಹ ಅದು ಬಂದ ದಾರಿಯಲ್ಲಿ ವಾಪಸ್ ಹೋಗ್ತಾ ಇರಬೇಕು. ಅದು ಒಂದು ಮಾರ್ಗದಲ್ಲಿ ಬಂದರೆ 7 ಮಾರ್ಗವಾಗಿ ಚದರಿ ಹೋಗ್ತಾ ಇರಬೇಕು. ಇವತ್ತು ನಾನು ಒಂದು ಕಾರ್ಯ ಹೇಳ್ತೇನೆ, ಯಾರಾದರೂ ಪ್ರತಿಕೂಲಗಳನ್ನು ನೋಡಿ ಹೇಳ್ರಿ, ನಿನಗೆ ಸಹಾಯ ಮಾಡೋದಕ್ಕೆ ಯಾರಿದ್ದಾರೆ ಅಂತ ಹೇಳಿದಾಗ ಆ ಪ್ರತಿಕೂಲವನ್ನು ನೋಡಿ ಹೇಳ್ರಿ, ಇಕ್ಕಟ್ಟಿನ ಸಮಯದಲ್ಲಿ ದೇವರು ನನಗೆ ವಿಶೇಷ ಸಹಾಯಕನು. ಹೋರಾಟಗಳು ಬಂದಾಗ, ಪ್ರತಿಕೂಲಗಳು ಬಂದಾಗ, ಪರಾತ್ಪರನ ದೇವರ ನಿವಾಸ ಸ್ಥಾನವಾಗಿ ಮಾಡಿಕೊಂಡಂತ ನನ್ನನ್ನ ದೇವರು ಎಲ್ಲೂ ತಲೆ ತಗ್ಗೋದಕ್ಕೆ ನನ್ನ ದೇವರು ಅನುಮತಿ ಕೊಡೋದಿಲ್ಲ. ಹೋರಾಟಗಳ ಮಧ್ಯದಲ್ಲಿ ದೇವರ ಸಹಾಯವನ್ನು ನಾನು ಕಂಡೇ ಕಾಣುತ್ತೇನೆ. ಈ ಸೆಪ್ಟೆಂಬರ್ ತಿಂಗಳಲ್ಲಿ ನಾನು ಹೇಳ್ತೇನೆ, ನಿನಗೆ ಯಾರಿಂದಲೂ ಸಹಾಯ ದೊರಕೋದಿಲ್ಲ ಎಂದು ಶತ್ರುದಿನ ವಿರುದ್ಧವಾಗಿ ವಿಧಿ ಬರೆದಾಗ ಯೇಸುವಿನ ನಾಮದಲ್ಲಿ ಕೂಗಿ ಹೇಳು, ಇಕ್ಕಟ್ಟಿನ ಸಮಯದಲ್ಲಿ ದೇವರು ನನಗೆ ವಿಶೇಷ ಸಹಾಯಕನು. ಒಂದೆರಡು ಅಧ್ಯಾಯಗಳನ್ನು ನಿಮ್ಮ ಮುಂದೆ ತಂದು ನಾನು ನಿಮಗಾಗಿ ಪ್ರಾರ್ಥನೆ ಮಾಡಲಿಕ್ಕಾಗಿ ಬಯಸ್ತೇನೆ. ರೂತಳ ಪುಸ್ತಕವಾದ ಕಡೆ ನಾವೆಲ್ಲರೂ ಪ್ರವೇಶಿಸೋಣ. 91ನೇ ಕೀರ್ತನೆಯನ್ನು ಮರಿಬಾರದು, ಆದರೆ ರೂತಳ ಪುಸ್ತಕದ ಕಡೆ ನಾವೆಲ್ಲರೂ ಪ್ರವೇಶಿಸೋಣ. 2ನೇ ಅಧ್ಯಾಯ ಅದರ 12ನೇ ವಚನದಿಂದ ಕೆಲವೊಂದು ಪದಗಳನ್ನು 11ನೇ ವಚನದಿಂದ ನೋಡೋಣ. ಬೋವಾಜನು ನಿನ್ನ ಗಂಡನ ಸತ್ತ ಮೇಲೆ ನಿನ್ನ ಅತ್ತೆಯನ್ನು ಪ್ರೀತಿಸಿ ತಂದೆ ತಾಯಿಗಳನ್ನು ಸ್ವದೇಶವನ್ನು ಬಿಟ್ಟು ನೀನು ಈವರೆಗೆ ಅರಿಯದ ಜನರ ಬಳಿಗೆ ಬಂದಿರುವಿ ಎಂಬುದು ನನಗೆ ಚೆನ್ನಾಗಿ ಗೊತ್ತು. ನೀನು ಮಾಡಿದ ಉಪಕಾರಕ್ಕೆ ಪ್ರತಿಯಾಗಿ ಯೆಹೋವನು ನಿನಗೆ ಉಪಕಾರ ಮಾಡಲಿ. ಮುಂದಿನ ಪದವನ್ನು ಅಂಡರ್ಲೈನ್ ಮಾಡಿಕೊಳ್ಬೇಕು. ನೀನು ಯಾವಾತನ ರೆಕ್ಕೆಗಳ ಮರಿಯನ್ನು ಆಶ್ರಯಿಸಿಕೊಳ್ಳಲು ಬಂದಿಯೋ ಆ ಇಸ್ರಾಯೇಲ್ ದೇವರಾದ ಯೆಹೋವನು ನಿನಗೆ ಉತ್ತಮವಾದ ಪ್ರತಿಫಲವನ್ನು ಅನುಗ್ರಹಿಸಲಿ. ಗಟ್ಟಿಯಾಗಿ ಆಮೇಲೆ ಹೇಳಬೇಕು. ಇನ್ನೊಂದು ಸಾರಿ ನಾನು ಹೇಳ್ತೇನೆ, ನೀನು ಯಾವಾತನ ರೆಕ್ಕೆಗಳ ಮರಿಯನ್ನು ಆಶ್ರಯಿಸಿಕೊಳ್ಳಲು ಬಂದಿಯೋ ಆ ಇಸ್ರಾಯೇಲ್ ದೇವರಾದ ಯೆಹೋವನು ನಿನಗೆ ಉತ್ತಮವಾದ ಪ್ರತಿಫಲವನ್ನು ಅನುಗ್ರಹಿಸಲಿ ಎಂದು ಉತ್ತರ ಕೊಟ್ಟನು. ಗಟ್ಟಿಯಾಗಿ ಹೇಳ್ರಿ, ಗಟ್ಟಿಯಾಗಿ ಹೇಳ್ರಿ, ನೀನು ಯಾವ ಆತನ ರೆಕ್ಕೆಗಳ ಮರಿಯನ್ನು ಆಶ್ರಯಿಸಿಕೊಳ್ಳ ಬಂದೆಯೋ ಆ ಇಸ್ರಾಯೇಲ್ ದೇವರು ನಿನಗೆ ಉತ್ತಮವಾದ ಪ್ರತಿಫಲವನ್ನು ಅನುಗ್ರಹಿಸಲಿ. ದೇವರನ್ನ ಯಾರು ಆಶ್ರಯಿಸಲಿಕ್ಕಾಗಿ ಬಂದಿದ್ದಾರೋ ಅವರಿಗೆ ಸಿಗೋದೆಲ್ಲ ಉತ್ತಮವಾಗಿರುತ್ತೆ. ನೀವು ಗಟ್ಟಿಯಾಗಿ ಆಮೇಲೆ ಹೇಳಕ್ಕೆ. ಮನುಷ್ಯರನ್ನ ಆಶ್ರಯಿಸುವವರು ಲಜ್ಜೆಗೀಡಾಗ್ತಾರೆ, ಮನುಷ್ಯರ ಮೇಲೆ ಭರವಸೆ ಇಡುವವರು ಲಜ್ಜೆಗೀಡಾಗ್ತಾರೆ. ಆದರೆ ಯಾರು ಉನ್ನತನಾದಂಥ ದೇವರನ್ನ ಆಶ್ರಯಿಸಿಕೊಳ್ಳೋದಕ್ಕೆ ಬಂದಿದ್ದಾರೋ ಅವರನ್ನ ದೇವರು ಯಾವತ್ತು ತಲೆ ತಗ್ಗೋದಕ್ಕೆ ನನ್ನ ದೇವರ ಅನುಮತಿ ಕೊಡೋದಿಲ್ಲ.
ಅವರಿಗೆ ದೇವರು ಕೊಡೋದೆಲ್ಲ ಬೆಸ್ಟ್ ಆಗಿರುತ್ತೆ. ಇವತ್ತು ನಾನು ಹೇಳ್ತೇನೆ, ಇವತ್ತಿನ ಆರಾಧನೆಗೆ ಕೂಡಿ ಬಂದಿರೋ ದೇವರ ಮಕ್ಕಳೇ, ನೀವೊಂದು ಪಾಸ್ಟರ್ ಮುಖ ನೋಡಿ ಬರಲಿಲ್ಲ, ನೀವೊಂದು ಚರ್ಚ್ ಮುಖ ನೋಡಕ್ ಬರಲಿಲ್ಲ. ನಾನು ಹೇಳ್ತೇನೆ, ಪಾಸ್ಟರ್ ಮುಖ ನೋಡಕ್ ಬಂದಿದ್ರೆ, ಚರ್ಚ್ ಮುಖ ನೋಡಕ್ ಬಂದಿದ್ರೆ ನೀವು ಲಜ್ಜೆಗೇಡಾಗಿ ಹೋಗ್ತೀರ. ಆದರೆ ನೀನು ದೇವರನ್ನ ಆಶ್ರಯಿಸಿಕೊಳ್ಳೋದಕ್ಕಾಗಿ, ಆತನ ಮೊರೆ ಹೊಕ್ಕುವುದಕ್ಕಾಗಿ, ಆತನಲ್ಲಿ ಜೀವಿಸುವುದಕ್ಕಾಗಿ ನೀವು ಬಂದಿದ್ರೆ, ನಾನು ಹೇಳ್ತೇನೆ, ನೀವು ಎಂದಿಗೂ ಲಜ್ಜೆಗೀಡಾಗಿ ಹೋಗೋದಕ್ಕೆ ನನ್ನ ದೇವರು ಅನುಮತಿ ಕೊಡೋದಿಲ್ಲ. ನನ್ನ ದೇವರು ನಿಮಗೆ ಕೊಡೋದೆಲ್ಲ ಬೆಸ್ಟ್ ಆಗಿರುತ್ತೆ. ದೇವರು ನಿನಗೆ ಉತ್ತಮವಾದ ಪ್ರತಿಫಲವನ್ನ ದೇವರು ನಿಮಗೆ ಕೊಟ್ಟು ಆತನು ನಿಮ್ಮನ್ನು ಆಶೀರ್ವಾದ ಮಾಡೋದಕ್ಕೆ ನನ್ನ ದೇವರು ಶಕ್ತನಾಗಿದ್ದಾನೆ. ಇವತ್ತು ನಾನು ಒಂದು ಕಾರ್ಯ ಹೇಳ್ತೇನೆ, ಮನುಷ್ಯನನ್ನು ಆಶ್ರಯಿಸುವವರು ಲಜ್ಜೆಗೀಡಾಗ್ತಾರೆ, ಆದರೆ ಕರ್ತನನ್ನು ಆಶ್ರಯಿಸುವವರು ಎಂದಿಗೂ ಲಜ್ಜೆಗೀಡಾಗಿ ಹೋಗೋದಕ್ಕೆ ನನ್ನ ದೇವರ ಅನುಮತಿ ಕೊಡೋದೇ ಇಲ್ಲ. ರೂತಳು ನಮಗೆಲ್ಲರಿಗೂ ಸುಪರಿಚಿತವಾದಂಥ ಒಂದು ಸ್ತ್ರೀ. ನಹೋಮಿ ಬೆತ್ಲೆಹೇಮಿಂದ ಆಕೆ ಮೋವಾಬ್ ದೇಶಕ್ಕೆ ಎಲಿಮಲೇಕನ ಜೊತೆಯಲ್ಲಿ ಹೋಗ್ತಾ ಇದ್ದಾಳೆ. ಕಾರಣ ಬೆತ್ಲೆಹೇಮಿನಲ್ಲಿ ಬರ ಬಂತು ಅಂತ ಹೇಳಿ ಆಕೆ ಚಿಂತೆ ಮಾಡಿದ್ಲು. ವಾಗ್ದಾನದ ದೇಶ, ದೇವರ ಪಟ್ಟಣ, ದೇವ ಜನರು ವಾಸ ಮಾಡುವಂಥ ಭೂಮಿ. ಆದರೆ ಬೆತ್ಲೆಹೇಮ್ನಲ್ಲಿ ಬರ ಬಂತು ಅಂತೇಳಿ ಸ್ವಂತ ಬುದ್ಧಿಯಲ್ಲಿ ಆಲೋಚನೆ ಮಾಡಿದ್ಲು, ನಾವು ಮೋಹಾಬ್ ದೇಶಕ್ಕೆ ಹೋಗೋಣ. ದೇವರಾತನು ಹೇಳಿದನು, ಅನ್ಯ ಜನರ ಸಂಗಡ ಇಜ್ಜೋಡಾಗಬಾರ್ದು. ಆದರೆ ಈಕೆ ಹೋಗಿ ಅನ್ಯ ಜನರ ಸಂಗಡ ಇಜ್ಜೋಡಾದ್ರು. 2 ಮಕ್ಕಳಿಗೆ ಬೇಕಾದಂಥ ಸೊಸೆಯನ್ನು ತೆಗೆದುಕೊಂಡ್ರು. ಅಲ್ಲಿ ಎಲಿಮಲೇಕನು ಮತ್ತು 2 ಮಕ್ಕಳು ತೀರಿ ಹೋಗ್ತಾರೆ. 10 ವರ್ಷದಲ್ಲಿ ಮನೆಯಲ್ಲಿದ್ದಂಥ ಗಂಡು ಮಕ್ಕಳೆಲ್ಲ ಸತ್ತು ಹೋದ್ರು. ಈಗ 2 ಸೊಸೆಯಂದ್ರನ್ನ ಇಟ್ಕೊಂಡಿದ್ದಾಳೆ. ನಹೋಮಿ ಚಿಂತೆ ಮಾಡಿದ್ಲು, ಇನ್ನು ನಾನು ಇಲ್ಲಿ ಇರೋದಕ್ಕಾಗೋದಿಲ್ಲ. ಆ ಸಮಯದಲ್ಲಿ ಒಂದು ವಾರ್ತೆಯನ್ನು ಕೇಳ್ತಾ ಇದ್ದಾಳೆ. ಬೆತ್ಲೆಹೇಮಿನಲ್ಲಿ ದೇವರು ಮತ್ತೆ ಆ ದೇಶವನ್ನು ಕಟಾಕ್ಷಿಸಿದ್ದಾನೆ. ಇಂಗ್ಲಿಷಲ್ಲಿ ನಾವು ಗಮನಿಸ್ತೇವೆ, ಗಾಡ್ ಹ್ಯಾಸ್ ಗಿವನ್ ಬ್ರೆಡ್ ಟು ಹಿಸ್ ಪೀಪಲ್ ಅಂತ. ದೇವರು ತನ್ನ ಜನರಿಗೆ ರೊಟ್ಟಿಯನ್ನು ದೇವರು ಕೊಟ್ಟಿದ್ದಾನೆ. ಇವತ್ತು ದೇವರ ಮಕ್ಕಳೇ, ನಾನು ಒಂದು ಕಾರ್ಯ ಹೇಳ್ತೇನೆ, ಬೆತ್ಲೆಹೇಮಿನಲ್ಲಿ ಅಲ್ಪ ಕಾಲ ಬರ ಇರಬಹುದು, ಆದರೆ ದೇವರು ನಿನಗುಳ್ಳ ರೊಟ್ಟಿಗೆ ದೇವರು ಕಡಿಮೆ ಮಾಡೋದಿಲ್ಲ. ದೇವರು ನಿನಗೆ ಬೇಕಾದ ರೊಟ್ಟಿಯನ್ನು ದೇವರು ಕೊಟ್ಟೇ ಕೊಡ್ತಾನೆ. ಇನ್ನೊಂದು ಸಾರಿ ನಾನು ಹೇಳ್ತೇನೆ, ಬೆತ್ಲೆಹೇಮ್ ಎನ್ನೋದು ರೊಟ್ಟಿಯ ಮನೆ. ಆದರೆ ಈಗ ರೊಟ್ಟಿಗೆ ಬರ ಬಂತು, ಕ್ಷಾಮ ಕಾಲದಲ್ಲಿ ಅವರು ಇದ್ದಾರೆ. ಇದನ್ನು ಗೊತ್ತಾದಂತ ನಹೋಮಿ ಏನ್ ಮಾಡ್ತಾ ಇದ್ದಾಳೆ, ದೇಶವನ್ನೇ ಬಿಟ್ಟು ಹೋಗ್ತಾ ಇದ್ದಾಳೆ. ಬಟ್ ವಾಗ್ದಾನ ಏನು, ಕರೆ ಏನು, ಉದ್ದೇಶ ಏನು? ಇದು ರೊಟ್ಟಿಯ ಮನೆ, ರೊಟ್ಟಿ ಖಾಲಿ ಆಗಿದೆ. ಆದರೆ ದೇವರು ಹೇಳ್ದ, ನಾನು ಮತ್ತೆ ಕಟಾಕ್ಷಿಸ್ಲಿಕ್ಕಾಗಿ ಹೋಗ್ತೇನೆ. ಮತ್ತೆ ಕಟಾಕ್ಷಿಸಿದಾಗ ದೇವರು ಏನ್ ಮಾಡಿದ್ರು, ಗಾಡ್ ಹ್ಯಾಸ್ ಗಿವನ್ ಬ್ರೆಡ್ ಟು ಹಿಸ್ ಪೀಪಲ್. ವಾಗ್ದಾನ ಏನು, ನಿನ್ನ ಹೆಸರೇನು, ನಿನ್ನ ಕರೆ ಏನು, ಅದನ್ನು ನಾನು ನಿನಗೆ ಹಿಂತಿರುಗಿ ಕೊಡ್ತೇನೆ. ಇವತ್ತು ನಾನು ಒಂದು ಕಾರ್ಯ ಹೇಳ್ತೇನೆ, ನಿನ್ನನ್ನು ದೇವರು ಏನಕ್ಕಾಗಿ ಕರೆದಿದ್ದಾನೋ, ಒಂದು ಪಕ್ಷ ಇವತ್ತಾದ ನಿನ್ನ ಕೈಯಲ್ಲಿ ಇಲ್ಲದಿರ್ಬೋದು, ಆದರೆ ನಿನ್ನನ್ನು ಏನಕ್ಕಾಗಿ ದೇವರು ಕರೆದಿದ್ದಾನೋ ಅದನ್ನು ನಿನ್ನ ಕೈಗಳಲ್ಲಿ ದೇವರು ಕೊಟ್ಟೆ ಕೊಡ್ತಾನೆ. ಅದು ನಂಬೋರು ಯಾರಾದ್ರೂ ಇದ್ರೆ ಗಟ್ಟಿಯಾಗಿ ಆಮೇನ್ ಹೇಳ್ರಿ. ಇವತ್ತು ದೇವರು ನಿನ್ನನ್ನು ಸೇವೆಗಾಗಿ ಕರೆದಿದ್ದಾನೆ, ಆದರೆ ಪಾಸ್ಟರ್ ನನ್ನ ಕೈಯಲ್ಲಿ ಸೇವೆ ಇಲ್ಲ. ವೇಟ್ ಮಾಡು, ದೇವರು ಸೇವೆಗಾಗಿ ಕರೆದಿದ್ರೆ ನಿನಗೆ ಸೇವೆ ಬಂದೇ ಬರುತ್ತೆ. ಇನ್ನೊಂದು ಸಾರಿ ನಾನು ಹೇಳ್ತೇನೆ, ಉನ್ನತ ಸ್ಥಾನಕ್ಕಾಗಿ ದೇವರು ನಿನ್ನನ್ನು ಕರೆದಿದ್ರೆ, ಪಾಸ್ಟರ್ ಇವತ್ತು ಉನ್ನತ ಸ್ಥಾನ ಏನು, ಕೆಲಸನೇ ಇಲ್ಲ. ಇವತ್ತು ನಾನು ಹೇಳ್ತೀನಿ, ವೇಟ್ ಮಾಡು. ಬೆತ್ಲೆಹೇಮಿನಲ್ಲಿ ಸ್ವಲ್ಪ ಕಾಲ ಕ್ಷೇಮ ಇರಬಹುದು, ಆದರೆ ನಿನ್ನನ್ನು ಉನ್ನತ ಸ್ಥಾನಕ್ಕಾಗಿ ದೇವರು ಕಂಡಿದ್ರೆ, ದೇವರು ಆತನು ನಿನಗೆ ಉನ್ನತ ಸ್ಥಾನ ದೇವರು ಕೊಟ್ಟೆ ಕೊಡುತ್ತಾನೆ. ದೇವರು ನಿನ್ನನ್ನು ಒಂದು ಅಭಿಷೇಕಕ್ಕಾಗಿ ಕರೆದಿದ್ರೆ, ಪಾಸ್ಟರ್ ಇವತ್ತು ನನಗೆ ಅಭಿಷೇಕ ಇಲ್ಲ ಅನ್ಬೋದು, ಆದರೆ ವೇಟ್ ಮಾಡು, ದೇವರು ನಿನಗೆ ಬೇಕಾದ ಅಭಿಷೇಕ ದೇವರು ಕೊಟ್ಟೆ ಕೊಡ್ತಾನೆ. ಇವತ್ತು ಆತ್ಮಗಳಿಗಾಗಿ ದೇವರು ನನ್ನನ್ನು ಕರೆದಿದ್ದಾನೆ ಪಾಸ್ಟರ್, ಆದ್ರೆ ಇವತ್ತು ನನ್ನ ಕೈಯಲ್ಲಿ ಆತ್ಮಗಳಿಲ್ಲ. ವೇಟ್ ಮಾಡು, ನಿನ್ನನ್ನು ಏನಕ್ಕಾಗಿ ದೇವರು ಕಂಡಿದ್ದಾನೋ, ಏನಕ್ಕಾಗಿ ದೇವರು ಕರೆದಿದ್ದಾನೋ, ಇವತ್ತು ನಿನ್ನ ಕೈಯಲ್ಲಿ ಇಲ್ಲ, ಆದ್ರೆ ನಿನ್ನ ಕೈಯಲ್ಲಿ ದೇವರು ಕೊಟ್ಟೆ ಕೊಡುತ್ತಾನೆ. ಇವತ್ತು ಆಶೀರ್ವಾದಕ್ಕಾಗಿ ದೇವರು ಕರೆದಿದ್ದಾನೆ, ಆದ್ರೆ ಪಾಸ್ಟರ್ ಇವತ್ತು ನನ್ನ ಕೈಯಲ್ಲಿ ಏನು ಆಶೀರ್ವಾದ ಇಲ್ಲ. ದೇವರು ನನ್ನನ್ನು ಉನ್ನತವಾದ ವಾಗ್ದಾನಗಳನ್ನು ಕೊಟ್ಟಿದ್ದಾನೆ, ಆದ್ರೆ ಯಾವ ಸಮೃದ್ಧಿ ನನ್ನ ಕೈಯಲ್ಲಿ ಇಲ್ಲ. ನಾನು ಹೇಳ್ತೇನೆ, ವೇಟ್ ಮಾಡು, ವೇಟ್ ಮಾಡು, ವೇಟ್ ಮಾಡು. ಇವತ್ತು ನೀನು ಖಾಲಿ ಅಂತ ಹೇಳಿ, ನಿನ್ನ ಕೈಯಲ್ಲಿ ಏನು ಇಲ್ಲ ಅಂತ ಹೇಳಿ ಅನೇಕರು ನಿನ್ನನ್ನು ಬಿಟ್ಟು ಹೋಗಿರ್ಬೋದು, ಆದ್ರೆ ನಿನ್ನ ಮೇಲಿರುವ ಕರೆ, ನಿನ್ನ ಮೇಲಿರುವ ವಾಗ್ದಾನವನ್ನು ದೇವರು ನೆರವೇರಿಸಿದಾಗ, ಯಾರೆಲ್ಲ ಬಿಟ್ಟು ಹೋದ್ರೋ ಅವರೆಲ್ಲ ಹಿಂತಿರುಗಿ ಬರತಕ್ಕಂತೆ ನಿನ್ನ ಮೇಲಿರುವ ಕರೆಯನ್ನು ದೇವರು ನೆರವೇರಿಸ್ತಾನೆ. ಈ 2025 ಮುಗಿಯೋದ್ರೊಳಗಾಗಿ ನಾನು ಹೇಳ್ತೇನೆ, ನಿನ್ನನ್ನ ದೇವರು ಏನಕ್ಕಾಗಿ ಕಂಡಿದ್ದಾನೋ ಅದನ್ನು ನೀನು ಹೊಂದಿಕೊಳ್ಳುತ್ತಿ. ಅದು ನಂಬೋರು
ನಂಬೋರು ಯಾರಾದ್ರೂ ಇದ್ರೆ ಗಟ್ಟಿಯಾಗಿ ಆಮೇನ್ ಹೇಳ್ರಿ. ನಿನ್ನ ಸೇವೆಗಾಗಿ ದೇವರು ಕರೆದಿದ್ರೆ ಸೇವೆ ನಿನ್ನ ಕೈಯಲ್ಲಿ ಬಂದೇ ಬರುತ್ತೆ. ಉನ್ನತಿಗಾಗಿ ದೇವರು ಕರೆದಿದ್ರೆ ಉನ್ನತಿ ನಿನಗೆ ಬಂದೇ ಬರುತ್ತೆ. ಆತ್ಮಗಳನ್ನ ದೇವರು ನಿನಗಾಗಿ ಕಂಡಿದ್ರೆ ಆತ್ಮಗಳು ದೇವರು ನಿನ್ನ ಕೈಯಲ್ಲಿ ಕೊಟ್ಟೆ ಕೊಡ್ತಾನೆ. ಅನುಗ್ರಹಕ್ಕಾಗಿ ಆಶೀರ್ವಾದಕ್ಕಾಗಿ ಕರೆದಿದ್ರೆ ಎಲ್ಲವಾಗಲ್ಲ ಆಶೀರ್ವಾದ ನಿನ್ನನ್ನು ಹುಡುಕಿಕೊಂಡು ಬಂದೇ ಬರುತ್ತೆ. ನಿನ್ನ ಮೇಲೆ ಏನು ಅಭಿಷೇಕ ಇದೆಯೋ, ನಿನ್ನ ಮೇಲೆ ಏನು ಕರೆ ಇದೆಯೋ, ನಿನ್ನ ಮೇಲೆ ಏನಕ್ಕಾಗಿ ದೇವರು ಕರೆದಿದ್ದಾನೋ, ಇಟ್ ವೋಂಟ್ ಗೆಟ್ ವೇನ್. ಅದು ಒಂದು ಕಾಲದಲ್ಲಿ ವ್ಯರ್ಥವಾಗಿ ಹೋಗೋದಿಲ್ಲ. ನಾನು ಹೇಳ್ತೇನೆ, ಬಂದೇ ಬರುತ್ತೆ. ನಿನಗೊಳ್ಳದು ಬಂದೇ ಬರುತ್ತೆ. ನಿನ್ನ ಕುಟುಂಬಕ್ಕೊಳ್ಳದು ಬಂದೇ ಬರುತ್ತೆ. ನಿನ್ನ ತಲೆಮಾರಿಗೊಳ್ಳದು ಬಂದೇ ಬರುತ್ತೆ. ಅದು ಎಂದಿಗೂ ವ್ಯರ್ಥವಾಗಿ ಹೋಗೋದಿಲ್ಲ. ಕಾರಣ, ನಿನ್ನನ್ನು ಕರೆದವನು ಮನುಷ್ಯನಲ್ಲ, ನಿನ್ನನ್ನು ಕರೆದವನು ದೇವರಾಗಿದ್ದಾನೆ. ನಿನ್ನನ್ನು ಆಶೀರ್ವಾದಕ್ಕಾಗಿ ದೇವರು ಕರೆದ, ಆದರೆ ಆಶೀರ್ವಾದ ಇಲ್ಲ ಅಂತ ಹೇಳಿದಾಗ ಅನೇಕರು ನಿನ್ನನ್ನು ಬಿಟ್ಟು ಹೋದ್ರು. ಸೇವೆಗಾಗಿ ದೇವರು ನಿನ್ನನ್ನು ಕರೆದ, ಸೇವೆ ಇಲ್ಲ ಅಂತಂದಾಗ ಅನೇಕರು ನಿನ್ನನ್ನು ಬಿಟ್ಟು ಹೋದ್ರು. ಅಭಿಷೇಕಕ್ಕಾಗಿ ದೇವರು ನಿನ್ನನ್ನು ಕರೆದ, ಅಭಿಷೇಕ ಇಲ್ಲ ಅಂತಂದಾಗ ಅನೇಕರು ನಿನ್ನನ್ನು ಬಿಟ್ಟು ಹೋದ್ರು. ಉನ್ನತವಾದಂಥ ದರ್ಶನದೊಟ್ಟಿಗೆ ಕರೆದ, ಅದು ಯಾವುದೋ ನೆರವೇರಿಲ್ಲ ಅಂತ ಹೇಳಿದಾಗ ಎಲ್ಲ ಬಿಟ್ಟು ಹೋದ್ರು. ಆದರೆ ಕರೆದಂಥ ದೇವರು ಹೇಳ್ತಾನೆ, ಬೆತ್ಲೆಹೇಮಿನಲ್ಲಿ, ಬೆತ್ಲೆಹೇಮ್ ಅಂದರೆ ಏನು? ರೊಟ್ಟಿಯ ಮನೆ. ರೊಟ್ಟಿಯ ಮನೆಯಲ್ಲಿ ರೊಟ್ಟಿ ಇಲ್ಲದೆ ಹೋದಾಗ ನಹೋಮಿ ಎಲ್ಲ ಹೋದ್ರು, ಇನ್ನೇನು ಇಲ್ಲ, ಏನಕ್ಕಿರಬೇಕು ಅಂತ. ಆದರೆ ದೇವರು ಬೆತ್ಲೆಹೇಮನ್ನು ನೋಡಿದೆ. ಬೆತ್ಲೆಹೇಮ್, ನೀನು ರೊಟ್ಟಿಯ ಮನೆ, ರೊಟ್ಟಿಗಾಗಿ ನೀನು ಖಾಲಿಯಾಗಿರಬಾರ್ದು. ದೇವರು ಹೇಳ್ದ, ನಾನು ಮತ್ತೆ ಬೆತ್ಲೆಹೇಮನ್ನ ರೊಟ್ಟಿಯ ಮನೆಯಾಗಿ ಮಾಡ್ತೇನೆ. ಹೆಸರಿಗೆ ಮಾತ್ರ ಅಲ್ಲ ಬೆತ್ಲೆಹೇಮ್, ನೀನು ನಿಜವಾದ ಬೆತ್ಲೆಹೇಮ್ ಆಗಿರುತ್ತಿ. ಇವತ್ತು ಯೇಸುವಿನ ನಾಮದಲ್ಲಿ ಇದನ್ನು ಕೂಗಿ ಹೇಳ್ತೇನೆ, ಹೆಸರಿಗೆ ಮಾತ್ರ ಅಲ್ಲ ನೀನು ಅಭಿಷಕ್ತನು, ನಿನ್ನ ಹೆಸರಿಗೆ ತಕ್ಕಂತೆ ನಿನ್ನನ್ನು ಅಭಿಷಕ್ತನಾಗಿ ದೇವರು ಮಾರ್ಪಡಿಸ್ತಾನೆ. ಇವತ್ತು ನಾನು ಹೇಳ್ತೇನೆ, ಹೆಸರಿಗೆ ಮಾತ್ರ ಅಲ್ಲ ನೀನು ಆಶೀರ್ವದಿಸಲ್ಪಟ್ಟವನು, ನಿನ್ನ ಹೆಸರಿಗೆ ತಕ್ಕಂತೆ ದೇವರು ನಿನ್ನ ಆಶೀರ್ವಾದ ಉಳ್ಳವನಾಗಿ ಮಾರ್ಪಡಿಸೋದಕ್ಕೆ ನನ್ನ ದೇವರ ಶಕ್ತನು. ಉನ್ನತಿಯನ್ನು ಮಾತ್ರ ನಿನ್ನ ಮೇಲಿರೋ ವಾಗ್ದಾನ ಅಲ್ಲ, ಇವತ್ತು ನಿನ್ನ ಉನ್ನತಿಯಲ್ಲಿ ನಡೆದು ನಿನ್ನ ಹೆಸರಿಗೆ ತಕ್ಕಂತೆ, ವಾಗ್ದಾನಕ್ಕೆ ತಕ್ಕಂತೆ ಶುಭಾಲಾರ ಹಂದರಾದನ ವೈಡ ಪ್ರಮಾಣಗರ ಇವತ್ತು ಕೆಲವರನ್ನು ನೋಡಿ ಪ್ರವಾದಿಸಿ ಹೇಳ್ತಾ ಇದ್ದೇನೆ, ನಿನ್ನ ಹೆಸರಿಗೆ ತಕ್ಕಂತೆ ದೇವರು ನಿನ್ನ ಮೇಲಿರೋ ವಾಗ್ದಾನಕ್ಕೆ ತಕ್ಕಂತೆ, ನಿನ್ನ ಮೇಲಿರೋ ಕರೆಗೆ ತಕ್ಕಂತೆ ನಿನ್ನ ಕೈಗಳಲ್ಲಿ ದೇವರು ಒಪ್ಪಿಸ್ಲಿಕ್ಕಾಗಿ ಹೋಗುತ್ತಾನೆ. ಏನು ದೇವರು ವಾಗ್ದಾನ ಮಾಡಿದಾನೋ ಒಂದು ತಪ್ಪಿ ಹೋಗೋದಕ್ಕೆ ನನ್ನ ದೇವರ ಅನುಮತಿ ಕೊಡೋದಿಲ್ಲ. ಯೇಸುವಿನ ನಾಮದಲ್ಲಿ God has given bread to his people. ದೇವರು ತನ್ನ ಜನರಿಗೆ ಹೆಸರಿಗೆ ತಕ್ಕಂತೆ ದೇವರು ಕೊಟ್ಟನು. ನಿನ್ನ ಕೈಗಳಲ್ಲಿ ಆಶೀರ್ವಾದ ಇರುತ್ತೆ ಅಂತ ಹೇಳಿದಾಗ ಯೇಸುವಿನ ನಾಮದಲ್ಲಿ ಕೂಗಿ ಹೇಳುತ್ತೇನೆ, ಈ ರಾತ್ರಿ ವೇಳೆಯಲ್ಲಿ ನಿನ್ನ ಗುಳ್ಳದನ್ನ ದೇವರು ತೆರೆದು ಬಿಡಲಿ. ಎಲ್ಲರೂ ಗಟ್ಟಿಯಾಗಿಲ್ರಿ. ದೇವರು ನನ್ನನ್ನು ಏನಕ್ಕಾಗಿ ಕರೆದಿದ್ದಾನೋ ಅದನ್ನೇ ನಾನು ಹೊಂದಿಕೊಳ್ತೇನೆ. ಯಾರಾದರೂ ನಂಬಿಕೆಯಿಂದ ಗಟ್ಟಿಯಾಗಿ ಹೇಳ್ರಿ, ದೇವರು, ಇನ್ನೊಂದ್ಸರಿ ಗಟ್ಟಿಯಾಗಿ ಹೇಳ್ರಿ, ದೇವರು ನನ್ನನ್ನು ಏನಕ್ಕಾಗಿ ಕಂಡಿದ್ದಾನೋ, ಕರೆದಿದ್ದಾನೋ, ನೇಮಿಸಿದ್ದಾನೋ, ಯೇಸುವಿನ ನಾಮದಲ್ಲಿ ನನ್ನ ಜೀವಿತದಲ್ಲಿ ಅದನ್ನು ಹೊಂದಿಕೊಳ್ತೇನೆ. ಅದನ್ನು ತಡೆ ಮಾಡೋದಕ್ಕೆ ಯಾವ ಶತ್ರುಗೂ ಸಾಧ್ಯ ಇಲ್ಲ. ಅದು ನಂಬೋರಿದ್ರೆ ಸೈತಾನನ ಕಿವಿಡಾಗಂಗೆ ಗಟ್ಟಿಯಾಗಿ ಒಂದು ಆಮೇಲೆ ಹೇಳ್ರಿ. ಬೆತ್ಲೆಹೇಮನ್ನ ದೇವರು ಹೆಸರಿಗೆ ತಕ್ಕಂತೆ ಆಶೀರ್ವಾದ ಮಾಡಿದನು. ರೊಟ್ಟಿಯ ಮನೆಯಾಗಿ ದೇವರು ಬೆತ್ಲೆಹೇಮನ್ನ ದೇವರು ತಾನು ಆಶೀರ್ವಾದ ಮಾಡಿದನು. ಆಗ ಬಿಟ್ಟು ಹೋದವರು ಎಲ್ಲರೂ ಹಿಂದಿರುಗಿ ಬರ್ತಾ ಇದ್ದಾರೆ. ನನಗೆ ಬಹಳ ಸಂತೋಷ ಕೊಡುವಂಥ ಕಾರ್ಯ ಏನಂದ್ರೆ, ದೇವರು ಗೊತ್ತು ನಿನ್ನನ್ನು ನಿಂದಿಸಿದವ್ರನ್ನ ಯಾವ ರೀತಿ ಹಿಂತಿರುಗಿ ಕರ್ಕ ಬರಬೇಕು ಅಂತ. ದೇವರು ಗೊತ್ತು ನಿನ್ನ ವಿರುದ್ಧವಾಗಿ ಮಾತಾಡಿದವ್ರನ್ನ ಯಾವ ರೀತಿ ಹಿಂತಿರುಗಿ ಕರೆತರಬೇಕು ಅಂತ. ದೇವರು ಗೊತ್ತು ನಿನ್ನನ್ನು ಉಪಯೋಗ ಶೂನ್ಯನೆ ಅಂತ ಕಂಡವರನ್ನ ಯಾವ ರೀತಿ ನಿನ್ನ ಮುಂದೆ ತಂದು ನಿಲ್ಲಿಸ್ಬೇಕೆನ್ನೋದು ದೇವರು ಗೊತ್ತು. ದೇವರು ಏನು ಮಾಡ್ತಾನೆ ಗೊತ್ತಾ, ಯಾವ ರೀತಿಯಲ್ಲಿ ಬಿಟ್ಟು ಹೋದವ್ರನ್ನ ನಿನ್ನ ಮುಂದೆ ಕರೆತರೋದು ಗೊತ್ತಾ, ನಿನ್ನನ್ನೇ ದೇವರು ಉದ್ಧಾರ ಮಾಡಿ. ಕೆಲವ್ರಿಗೆ ಆಮೇಲೆ ಬರಲಿಲ್ಲ. ಕಾರಣ ಏನು ಗೊತ್ತಾ, ನನ್ನನ್ನು ಏನಾದರೂ ದೇವರು ಮಾಡೋಕ್ಕೆ ಸಾಧ್ಯನ? ನಾನು ಹೇಳ್ತೀನಿ, ಎಸ್,
ಎಸ್, ನಿನ್ನನ್ನ ದೇವರು ತಿಪ್ಪೆಯಿಂದ ಮೇಲೆತ್ತಲಿಕ್ಕೆ ಸಾಧ್ಯ. ನೀನು ಬಿದ್ದಿರೋ ಪರಿಸ್ಥಿತಿಗಳಿಂದ ದೇವರು ನಿನ್ನನ್ನು ಮೇಲೆತ್ತಲಿಕ್ಕೆ ಸಾಧ್ಯ. ನಿನ್ನನ್ನು ಸೋತಂತ ಅನುಭವಗಳಿಂದ ಕರ್ತನು ನಿನ್ನನ್ನು ಮೇಲೆತ್ತಿ ನಿಲ್ಲಿಸಲಿಕ್ಕೆ ಸಾಧ್ಯ. ಕಾರಣವೇನೆಂದ್ರೆ ದೇವರ ಗೊತ್ತು, ಹಿಂತಿರುಗಿ ಹಿಂಚಾರಿ ಹೋದವ್ರನ್ನೆಲ್ಲ ಕರ ತರಲೇಬೇಕು. ದೈವ ಮಂಜೂಷ ದಾವೀದನ್ನು ಹೊತ್ತುಕೊಂಡು ಹೋಗ್ತಾ ಇದ್ದಾನೆ. ಎತ್ತಿನ ಮೇಲೆ ಹೊತ್ತುಕೊಂಡು ಹೋಗ್ತಾ ಇದ್ದಾನೆ. ಹೊತ್ಕೊಂಡು ಹೋಗ್ಬೇಕಾದ್ರೆ ಎತ್ತು ಸ್ವಲ್ಪ ವಾಳ್ತು, ಉಜ್ಜಿಯನ್ನು ಹೋಗಿ ಮುಟ್ಟದ, ದೇವರು ತಟ್ಟದ, ಬಿದ್ದಿದ್ದ ತಡ ದಾವೀದನ ಹೇಳ್ದ, ಕೊಲ್ಲೋ ಮಂಜೂಷ, ಇದು ನಮಗ್ ಬೇಡ, ಯಾರ ಮನೆಗೆ ಹಾಕೋದು? ತಕ್ಷಣವಾಗಿ ಪಕ್ಕದಲ್ಲಿರೋನು ಹೇಳ್ದ, ನೋಡು ಗುಡ್ಡದ ಮೇಲೆ ಓಬೇದೋಮನ್ ಇದ್ದಾನೆ, ಅವನ ಮನೆಗೆ ಕಳಿಸ್ಬಿಡು ಅಂತ. ತಕ್ಷಣ ಓಬೇದೋಮನನ್ನು ನೋಡಿಕೊಂಡು ದಾವೀದನ ಹೇಳ್ದೆ, ಈ ಮಂಜೂಷ ತಗೊಂಡೋಗ, ಕಾರಣ ಕೊಲ್ಲೋ ಮಂಜೂಷ ಇದ್ರೆ ನಿನ್ನನ್ನು ಕೊಲ್ಲಿ, ನಮ್ಮನ್ನು ಯಾಕೆ ಕೊಲ್ಲಬೇಕು? ನಾನು ಮನೆಗೆ ತಗೊಂಡೋಗಿ ನಾನು ಯಾಕೆ ನಾಶ ಆಗಲಿ? ಕೊಲ್ಲಂಗಿದ್ರೆ ನಿನ್ನನ್ನು ಕೊಲ್ಲಿ ಅಂತ ಹೇಳಿ ದಾವೀದನ ಏನು ಮಾಡ್ದ, ಓಬೇದೋಮನ ಮನೆಗೆ ಮಂಜೂಷ ತಗೊಂಡೋದ. ಇವನ್ ದಾವೀದನ ಚಿಂತೆಯಲ್ಲಿ ಏನಿರೋದು? ದೇವರು ಓಬೇದೋಮನನ್ನು ಕೊಲ್ತಾನೆ, ಅವನ ಕುಟುಂಬ ನಾಶವಾಗ್ತಾನೆ, ಉಜ್ಜಿಯನನ್ನೇ ದೇವರು ಕೊಂದ, ಇವನನ್ನ ಬಿಡ್ತಾನೆ. ದಾವೀದನ ಚಿತ್ರಣದಲ್ಲಿ ಇರೋದು ಓಬೇದೋಮನ್ ಇರಲ್ಲ, ಓಬೇದೋಮನ್ ಇರಲ್ಲ, ಓಬೇದೋಮನ್ ಇರಲ್ಲ. ಆದ್ರೆ 3 ತಿಂಗಳಾದ್ಮೇಲೆ ದಾವೀದನಿಗೆ ಒಂದು ನ್ಯೂಸ್ ಬರ್ತಾ ಇದೆ. ಯಾವ ನ್ಯೂಸ್ ಗೊತ್ತಾ? ಅಲ್ಲಿ ಓಬೇದೋಮನ ನಾಶವಾದ ಅನ್ನೋ ನ್ಯೂಸ್ ಅಲ್ಲ, ಅವನು ಕೇಳ್ತಿರುವಂತ ವಾರ್ತೆ, 3 ತಿಂಗಳಲ್ಲಿ ದೇವರು ಓಬೇದೋಮನನ್ನ, ಅವನ ಮನೆಯನ್ನ, ಅವನ ಮನೆಯಲ್ಲಿರುವ ಸಕಲವನ್ನ ದೇವರ ಆಶೀರ್ವಾದ ಮಾಡಿದನು. ಇವನು ಏನ್ ನ್ಯೂಸ್ ಎದುರು ನೋಡ್ತಾ ಇದ್ದ? ಅವನು ಎದುರು ನೋಡ್ತಿರುವ ನ್ಯೂಸು ಮರಣದ ನ್ಯೂಸು, ನಾಶನದ ನ್ಯೂಸು. ಅವನು ಉಜ್ಜಿಯನನ್ನು ಕೊಂದಂತ ಮಂಜೂಷ ಓಬೇದೋಮನನ್ನು ಕೊಲ್ತದೆ ಎಂದು ನಿರೀಕ್ಷಿಸ್ತಾ ಇದ್ದಾನೆ. ಆದ್ರೆ ದೇವರು ಏನ್ ಮಾಡಿದ? ತಿರುಗಿಸಿ ಬಿಟ್ಟ. ಯಾಕೆ ಅಂತಂದ್ರೆ ಓಬೇದೋಮನ ಮರಣವನ್ನ ಎದುರು ನೋಡ್ತಿರೋ ದಾವೀದನ ಕಿವಿಗಳಿಗೆ ಒಂದು ಆಶ್ಚರ್ಯವಾದಂತ ಸುದ್ದಿ. ದಾವೀದ, ಓಬೇದೋಮನು ಒಬ್ಬ ಕೂಲಿ ಕೆಲಸದವನು, ಕೂಲಿ ಮಾಡಿ ಜೀವನ ಮಾಡ್ತಾ ಇದ್ದ. ಆದ್ರೆ ಯಾವಾಗ ಮಂಜೂಷ ಬಂತು, 3 ತಿಂಗಳಲ್ಲಿ ಅವನ ಮನೆ ಬದಲಾಯಿತು, ಅವನ ಪರಿಸ್ಥಿತಿ ಬದಲಾಯಿತು, ಅವನ ಜೀವನ ಬದಲಾಯಿತು, ಅವನ ಮಕ್ಕಳು ಬದಲಾದ್ರು. ಕಾರಣವೇನೆಂದ್ರೆ ಇದು ಕೊಲ್ಲುವ ಮಂಜೂಷ ಅಲ್ಲ, ಇದು ಆಶೀರ್ವಾದಿಸುವ ಮಂಜೂಷ. ಆಶೀರ್ವಾದಿಸುವ ಮಂಜೂಷ ಏನದು? ದಾವೀದನ ಕೇಳಿದಾಗ ಎಲ್ಲಿ ಮಂಜೂಷ ಬಿಟ್ಟು ಅದನ್ನ ವಾಪಸ್ ಬರ್ತಾ ಇದ್ದಾನೆ. ಓಬೇದೋಮ, ನಿನ್ನನ್ನು ಆಶೀರ್ವಾದ ಮಾಡಿದ ಸಾಕು, ನನ್ನನ್ನು ಆಶೀರ್ವಾದ ಮಾಡಲಿ ಅಂತ ಹೇಳಿ ಈಗ ಮಂಜೂಷ ತಗೊಳಕ್ಕೆ ಬಂದಿದ್ದಾನೆ. ಕಾರಣ, ಬಿಟ್ಟು ಹೋದ ಮಂಜೂಷವನ್ನ ಅವನು ಮತ್ತೆ ತಿರುಗಿ ಕೈಯಲ್ಲಿ ತಗೊಳ್ತಾ ಇದ್ದಾನೆ. ಕಾರಣವೇನು? ಈಗ ಈ ಮಂಜೂಷದ ಆಶೀರ್ವಾದ ನನಗೆ ಬೇಕು. ಕೆಲವರಿಗೆ ಹೇಳೋದು ಅರ್ಥ ಆಗ್ತಾ ಇಲ್ಲ. ನಾನು ಇನ್ನೊಂದು ಸಾರಿ ಹೇಳ್ತೇನೆ, ನಿನ್ನನ್ನು ಬಿಟ್ಟು ಹೋದವರು ದೇವರ ನಾಮನ ಕೂಗಿ ಹೇಳತಕ್ಕಂತೆ ನಿನ್ನ ಜೀವಿತದಲ್ಲಿ ಕೆಟ್ಟ ಸುದ್ದಿ ಮೊಳಗೋದಿಲ್ಲ, ಯಾವ ಕೇಡು ನಿನಗೆ ಸಂಭವಿಸೋದಿಲ್ಲ. ನಿನ್ನ ಕುರಿತಾಗಿ ಒಳ್ಳೆ ವಾರ್ತೆಯನ್ನು ಪಟ್ಟಣದಲ್ಲಿ, ದೇಶದಲ್ಲಿ, ಹಳ್ಳಿಗಳಲ್ಲಿ, ತಾಲೂಕುಗಳಲ್ಲಿ, ಸಂಬಂಧಿಕರ ಮಧ್ಯದಲ್ಲಿ ನನ್ನ ದೇವರು ಹಬ್ಬಿಸಲಿಕ್ಕಾಗಿ ಹೋಗುತ್ತಾನೆ. ನಿನ್ನ ಕುರಿತಾದ ಯಾವ ಕೆಟ್ಟ ವಾರ್ತೆಗಳು ಎಲ್ಲೂ ಮೊಳಗೋದಿಲ್ಲ. ನಿನ್ನ ಕುರಿತಾಗಿ ಶುಭ ವಾರ್ತೆಗಳೇ ಎಲ್ಲ ಕಡೆ ಮೊಳಗುವ ಹಾಗೆ ಈ ಕಾಲಘಟ್ಟದಲ್ಲಿ ನಿನ್ನನ್ನು ದೇವರು ಆಶೀರ್ವಾದ ಮಾಡುತ್ತಾನೆ. ಅದು ನಂಬೋರು ಯಾರಾದ್ರೂ ಇದ್ರೆ ಗಟ್ಟಿಯಾಗಿ ಆಮೇಲೆ ಹೇಳಲೇ. ಕೆಲವರು ಕೆಟ್ಟ ವಾರ್ತೆ, ಕೇಡಿನ ವಾರ್ತೆ, ಅಶುಭದ ವಾರ್ತೆ ನಿನ್ನ ಕುರಿತಾಗಿ ಯಾರಾದರೂ ಆ ರೀತಿ ಬಯಸ್ತಾ ಇದ್ರೆ ಅವ್ರಿಗೊಂದು ಶುಭ ವಾರ್ತೆ ಹೇಳು. ವಾಗ್ದಾನ ಇರುವ ಹಾಗೆ ನಾನು ಹೊಂದ್ಕೊಳ್ತೀನಿ. ನೀವು ಆಮೇಲೆ ಹೇಳಲಿಲ್ಲ. ನನ್ನ ಮೇಲೆ ಏನು ವಾಗ್ದಾನ ಇದೆಯೋ ಅದು ನಾನು ಹೊಂದಿಕೊಳ್ತೇನೆ. ಬೈಬಲಲ್ಲಿ ನಹೋಮಿ ಹಿಂತಿರುಗಿ ಬಂದಳು. ನನಗೆ ಭಾಳ ಸಂತೋಷ ಕಾರ್ಯ. ಹಿಂತಿರುಗಿ ಬರಬೇಕಾದ್ರೆ ಸೊಸೆ ಅಂದ್ರಿಗೆ ಹೇಳಿದ್ರು, ನೋಡಮ್ಮ, ನಿಮ್ಮ ಮನೆಗಳಿಗೆ ಹೋಗ್ಬಿಡ್ರಿ, ನಾನು ನಿಮ್ಮನ್ನು ನಮ್ಮ ಊರಿಗೆ ಕರ್ಕೊಂಡೋಗೋಕ್ಕಾಗಲ್ಲ, ನಾನು ಕಷ್ಟದಲ್ಲಿ ಇದ್ದೀನಿ, ನಾನು ನಿಮಗೇನು ಸಹಾಯ ಮಾಡೋಕ್ಕಾಗಲ್ಲ. ತಕ್ಷಣ ಓಫ್ರ ಜೋರಾಗಿ ಹತ್ತು ಮುತ್ತಿಟ್ಬಿಟ್ಟು ಹೋಗ್ಬಿಟ್ಲು ಸೋತ್ರ. ಆದರೆ ರೂತಳು ಒಂದು ಕಾರ್ಯ ಹೇಳ್ತಾಳೆ, ನೀನು ಎಲ್ಲೇ ಹೋದ್ರು ನಾನು ಅಲ್ಲಿರ್ತೀನಿ. ನಿನ್ನ ದೇವರು ನನ್ನ ದೇವರು, ನಿನ್ನ ಜನ ನನ್ನ ಜನ, ನಿನಗೆ ಎಲ್ಲಿ ಮರಣ ಆಗುತ್ತೋ ಅಲ್ಲೇ ನನಗೂ ಮರಣ ಆಗಲಿ. ಬೈಬಲ್ ಹೇಳ್ತದೆ ರೂತಳು ನಹೋಮಿಯನ್ನ ಅಂಟಿಕೊಂಡಿದ್ದಳು ಅಂತ. ಸ್ತೋತ್ರ. ಅತ್ತಿಯನ್ನು ಅಂಟಿಕೊಂಡಂತ ಸೊಸೆಗಾಗಿ ಸ್ತೋತ್ರ.
ರೂತಳು ನಹೋಮಿಯನ್ನ ಅಂಟಿಕೊಂಡಿದ್ಲು. ಅಂದರೆ ಅತ್ತೆಯನ್ನ ಬಿಡಲಿಲ್ಲ, ಅತ್ತೆ ಮೇಲೆ ಕಂಪ್ಲೇಂಟ್ ಹೇಳಲಿಲ್ಲ. ಅಕ್ಕ ನೀವು ಸೋತ್ರ ಹೇಳ್ತಾ ಇದ್ದ, ಏನು ಹೇಳ್ತೀರಾ ಪಾಸ್ಟರ್, ಈಗ ತಾನೇ ಕಂಪ್ಲೇಂಟ್ ಹೇಳ್ಕೊಂಬಂದ್ವಿ ಅಂತ. ಅತ್ತೆ ಮೇಲೆ, ನಹೋಮಿ ಮೇಲೆ ರೂತಳು ಕಂಪ್ಲೇಂಟ್ ಬಿಡಲಿಲ್ಲ. ಆಕೆ ಒಂದು ತೀರ್ಮಾನ ಮಾಡಿದ್ಲು, ನಿನ್ನ ದೇವರು ನನ್ನ ದೇವರು. ಆಕೆ ಉಚ್ಚರಿಸಿದ ಪದ, ಆಕೆ ಮೋಹಾಬಿನವಳು, ಅನ್ಯ ದೇವರುಗಳನ್ನು ಸೇವಿಸ್ತಾ ಇದ್ದಳು. ಆದರೆ ಯಾವಾಗ ನಹೋಮಿ ಹತ್ರ ಬಂದ್ಲು, ಆಕೆ ಒಂದು ತೀರ್ಮಾನ ಮಾಡಿದ್ಲು, ನಿನ್ನ ದೇವರು ನನ್ನ ದೇವರು. ಆ ಒಂದು ಪದ ಹೇಳಿ ಅದರ ಅರ್ಥ ಏನು? ನನ್ನ ಜನನ ಬಿಡ್ತಾ ಇದ್ದೀನಿ, ನನ್ನ ಕುಲವನ್ನು ಬಿಡ್ತಾ ಇದ್ದೀನಿ, ನಾನು ಆರಾಧಿಸಿದ ದೇವರುಗಳನ್ನು ಬಿಡ್ತಾ ಇದ್ದೀನಿ, ನನ್ನ ಮನತನೆಯನ್ನು ಬಿಡ್ತಾ ಇದ್ದೀನಿ. ಈಗ ನಾನು ಎಲ್ಲಿ ಬರ್ತಾ ಇದ್ದೀನಿ? ನೀನು ಆರಾಧಿಸುವ ದೇವರ ಕಡೆ ನಾನು ಬರ್ತಾ ಇದ್ದೀನಿ. ಆ ಪದಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಹೇಳ್ತೇನೆ. ಇವತ್ತು ದೇವರಿಗೋಸ್ಕರವಾಗಿ ಜನನ, ಭಾಷೆನ, ಜನಾಂಗವನ್ನು ಬಿಟ್ಟು ಇವತ್ತು ಬಂದಿರುವ ದೇವರ ಮಕ್ಕಳೇ, ನಾನು ಒಂದು ಕಾರ್ಯ ಹೇಳ್ತೇನೆ, ನೀನು ಲಜ್ಜೆಗೀಡಾಗಿ ಹೋಗೋದಕ್ಕೆ ನನ್ನ ದೇವರ ಅನುಮತಿ ಕೊಡೋದಿಲ್ಲ. ನಿನಗೆ ಉತ್ತಮವಾದ ಪ್ರತಿಫಲವನ್ನು ದೇವರು ದಯ ಪಾಲಿಸ್ತಾನೆ. ಯೇಸುವಿಗಾಗಿ ಸ್ನೇಹಿತರನ್ನ, ತಂದೆ ಮನೆಯನ್ನ, ಬಂಧು ಬಳಗವನ್ನ, ನಿನಗುಳ್ಳಂತ ಸಕಲ ಸ್ವತ್ತನ್ನ ಇವತ್ತು ಬಿಟ್ಟು ಯಾರಾದ್ರೂ ದೇವರ ಪ್ರಸನ್ನತೆ ಬಳಿಗೆ ಬಂದಿದ್ರೆ ನೀನು ಎಂದಿಗೂ ಲಜ್ಜೆಗೀಡಾಗಿ ಹೋಗೋದಿಕ್ಕೆ ನನ್ನ ದೇವರ ಅನುಮತಿ ಕೊಡೋದಿಲ್ಲ. ರೂತಳನ್ನ ಆಶೀರ್ವಾದ ಮಾಡಿದ ದೇವರು ನಿನ್ನನ್ನು ಆಶೀರ್ವಾದ ಮಾಡೋದಕ್ಕೆ ಶಕ್ತನು. ನಹೋಮಿ ತಿರಸ್ಕರಿಸಲಿಲ್ಲ. ಆಕೆ ಬೆತ್ಲೆಹೇಮಿಗೆ ಬರ್ತಾ ಇದ್ದಾಳೆ. ಬೆತ್ಲೆಹೇಮಿಗೆ ಬರಬೇಕಾದ್ರೆ ಎಲ್ಲರೂ ಹೇಳಿದ್ರು, ಈಕೆ ನಹೋಮಿ, ಈಕೆ ನಹೋಮಿ, ಈಕೆ ನಹೋಮಿ. ನಹೋಮಿ ಅಂದರೆ ಪದದ ಅರ್ಥ ಏನು? ಸ್ವೀಟ್ ಅಂತ. ಆದರೆ ಅವಳೆಲ್ಲ ಹೇಳ್ತಾರೆ, ಈಗ ನನ್ನ ನಹೋಮಿ ಅನ್ಬೇಡ, ಈಗ ನನ್ನನ್ನು ಮಾರ ಅಂತ ಹೇಳು. ಕಾರಣ ರುಚಿ ಉಳ್ಳವಳಾಗಿ ನಾನು ಹೋದೆ, ಇವತ್ತು ಕಹಿಯಾಗಿ ಬಂದಿದ್ದೇನೆ. ತುಂಬಿದವಳಾಗಿ ನಾನು ಹೋದೆ, ಖಾಲಿಯಾಗಿ ನಾನು ಬಂದಿದ್ದೇನೆ. ಶುಭ ಉಳ್ಳವಳಾಗಿ ನಾನು ಹೋದೆ, ಅಶುಭಳಾಗಿ ನಾನು ಬಂದಿದ್ದೇನೆ. ಇನ್ನು ನನ್ನನ್ನು ನಹೋಮಿ ಅನ್ನಬೇಡ, ಮಾರ ಅನ್ರಿ ಅಂತ. ಕಾರಣ ಜೀವಿತ ಕಹಿ ಆಯಿತು. ಆದರೆ ಆಕೆಗೆ ಗೊತ್ತಿಲ್ಲ, ಈ ಬೆತ್ಲೆಹೇಮ್ ರೊಟ್ಟಿಯ ಮನೆ, ವಾಗ್ದಾನದ ಮನೆಗೆ ನೀನು ಬಂದಾಗ ನಿನ್ನ ಜೀವಿತದಲ್ಲಿ ಹೇಗೆ ಬೇಕಾದರೂ ನೀನು ಬಂದಿರಬಹುದು. ಆದರೆ ಬಂದ ಮೇಲೆ ನೀನು ವ್ಯರ್ಥವಾಗಿ ಹೋಗೋದಿಲ್ಲ. ಏನೆಲ್ಲ ನಷ್ಟವಾಗಿದೆಯೋ ಎಲ್ಲವನ್ನು ಹಿಂದಿರುಗಿ ಕೊಡುವ ಸ್ಥಳ ಅದು ರೊಟ್ಟಿಯ ಮನೆಯಾಗಿರುತ್ತದೆ. ಇವತ್ತು ನಾನು ಹೇಳ್ತೇನೆ, ಈ ವಾಕ್ಯ ಎಂಬ ರೊಟ್ಟಿಯನ್ನು ತಿನ್ನುತ್ತಾ ಇರುವ ದೇವರ ಮಕ್ಕಳೇ, ಏನೆಲ್ಲ ನಷ್ಟವಾಯಿತು ಈ ರೊಟ್ಟಿಯ ಮನೆಯಲ್ಲಿ ನಿನಗುಳ್ಳದನ್ನು ದೇವರು ಹಿಂದಿರುಗಿ ದಯ ಪಾಲಿಸ್ತಾನೆ. ಲೋಕವಾಗಲಿ, ಸೈತಾನನಾಗಲಿ, ಪ್ರತಿಕೂಲಗಳಾಗಲಿ, ಅನೇಕ ಸಂಗತಿಗಳನ್ನು ನೀನು ಹಾಳು ಮಾಡಿರಬಹುದು. ಆದರೆ ಒಂದು ಕಾರ್ಯ ಹೇಳ್ತಾನೆ, ಈ ದಿನದಲ್ಲಿ ರೊಟ್ಟಿಯ ಮನೆಯಲ್ಲಿ ವಾಕ್ಯದ ಮುಂಭಾಗದಲ್ಲಿ ಬಂದಿರುವಂತ ನೀನಾಗಲಿ, ನಿನ್ನ ಕುಟುಂಬ ಆಗಲಿ, ಎಂದಿಗೂ ಹಿಂತಿರುಗಿ ಲಜ್ಜೆಗೀಡಾಗಿ ಹೋಗೋದಕ್ಕೆ ನನ್ನ ದೇವರ ಅನುಮತಿ ಕೊಡೋದಿಲ್ಲ. ನಿನ್ನನ್ನು ಮತ್ತೊಂದು ಆವರ್ತಿ ಪುನಃ ಸ್ಥಾಪಿಸುವುದಕ್ಕೆ ನನ್ನ ದೇವರ ಶಕ್ತನು. 2ನೇ ಅಧ್ಯಾಯಕ್ಕೆ ಪ್ರವೇಶ ಮಾಡಿದಾಗ ನಹೋಮಿ ಖಾಲಿ ಉಳ್ಳವಳಾಗಿ ಬರ್ತಾ ಇದ್ದಾಳೆ. ಮನೆಗೆ ಬಂದ್ಲು. ಇದನ್ನು ಗಮನಿಸ್ಕೊಳ್ರಿ. ರೂತಳು ಯಾವಾಗ ಬೆತ್ಲೆಹೇಮಿಗೆ ಬರ್ತಾಳೋ, ಬೈಬಲ್ ಹೇಳುತ್ತದೆ, ನಹೋಮಿ ಹೇಳಿದ್ಲು, ಅಮ್ಮ ನೀನು ಮನೆಯಲ್ಲಿ ಕುತ್ಕೋ, ನಾನು ಏನು ಮಾಡ್ತೀನಿ, ಹೋಗು ಅಕ್ಕಲತನೆಗಳನ್ನು ಆಯ್ಕೊಂಡು ಬರ್ತೀನಿ. ರೂತಳು ನಹೋಮಿಗೆ ಹೇಳ್ತಾ ಇದ್ದಾಳೆ, ಅತ್ತೆ ನೀನು ಮನೆಯಲ್ಲಿ ಕುತ್ಕೋ, ನಾನು ಹೋಗಿ ಕೆಲಸ ಮಾಡಿ ಬೇಕಾದ ಆಹಾರವನ್ನು ತೆಗೆದುಕೊಂಡು ಬರ್ತೀನಿ, ಹೋಗು ಅಕ್ಕಲತನೆಗಳನ್ನು ಆಯ್ಕೊಂಡು ಬರ್ತೀನಿ. ನನಗೆ ಬಹಳ ಸಂತೋಷ ಕೊಟ್ಟ ಕಾರ್ಯ ಬೈಬಲ್ ಹೇಳ್ತದೆ, ಯಾವಾಗ ಬೆತ್ಲೆಹೇಮಿಗೆ ಆಕೆ ಕಾಲಿಟ್ಟಳು, ಬೈಬಲ್ ಹೇಳ್ತದೆ ದೈವ ನಿಯೋಗದಿಂದ. ಆ ಪದಕ್ಕಾಗಿ ಸ್ತೋತ್ರ. ದೈವ ನಿಯೋಗದಿಂದ. ಅದರ ಅರ್ಥ ಏನು? ವಾಕ್ಯದ ಕಡೆ ನೀನು ಬಂದ್ರೆ ನಿನ್ನ ಹೆಜ್ಜೆಯನ್ನ ದೇವರ ವಾಕ್ಯ ಕಾಯುತ್ತೆ. ವಾಕ್ಯದ ಕಡೆ, ಆಲಯದ ಕಡೆ ನೀನು ಬಂದ್ರೆ ಇನ್ನು ನೀನು ನಡೆಯುವಂಥ ಮಾರ್ಗ ನಿನ್ನ ಸ್ವಂತ ಬುದ್ಧಿಯ ಪ್ರಕಾರ ಇರೋದಿಲ್ಲ. ನೀನು ಹೆಜ್ಜೆ ಇಡುವಂಥದ್ದು ಪ್ರತಿಯೊಂದು ದೇವರು ನಿನ್ನನ್ನು ಆಶೀರ್ವಾದ ಕಡೆ ಬೇಕಾದಂಥ ಡೈರೆಕ್ಷನಲ್ಲಿ ಆತನು ನಿಮ್ಮನ್ನು ನಡೆಸಲಿಕ್ಕಾಗಿ ಪ್ರಾರಂಭಿಸ್ತಾನೆ. ಇವತ್ತು ನನ್ನನ್ನು ಕೇಳುವಂಥ ದೇವರ ಮಕ್ಕಳೇ, ನಾನು ಹೇಳ್ತೇನೆ, ಸೈತಾನನು ನಿನ್ನ ದಾರಿಯನ್ನು ಎಲ್ಲಾದರೂ ತಪ್ಪಿಸಿದ್ರೆ ಇವತ್ತು ದೇವರು ಮತ್ತೆ ನಿನ್ನನ್ನು ಟ್ರ್ಯಾಕಿಗೆ ತೆಗೆದುಕೊಂಡು ಬರ್ತಾ ಇದ್ದಾನೆ. ಯಾವ ಟ್ರ್ಯಾಕಿಗೆ ಗೊತ್ತಾ? ಪರಿಶುದ್ಧಾತ್ಮನಿಂದ ನಡೆಸಲ್ಪಡತಕ್ಕಂಥ ಮಾರ್ಗಕ್ಕೆ
ಕರ್ತನು ನಿನ್ನನ್ನು ಕರ ತರುತ್ತಾ ಇದ್ದಾನೆ. ಸೈತಾನನ ಏನ್ ಮಾಡ್ತಾನೆ? ಇಷ್ಟ ಬಂದಂಗೆ ನಡಿ. ಕಾರಣವೇನೆಂದ್ರೆ ಅವನಿಗೆ ಗೊತ್ತು, ನೀನು ಯಾವಾಗ ದೇವರ ಮಾರ್ಗದಲ್ಲಿ ನಡೀತೀಯೋ ನೀನು ಹೋಗೋದೇ ದೇವರ ಉದ್ದೇಶಕ್ಕೆ. ತಪ್ಪು ದಾರಿಯಲ್ಲಿ ನಡೆದ್ರೆ ನೀನು ಹೋಗೋದು ನಾಶನಕ್ಕೆ. ಆದ್ರಿಂದ ಅವನು ದೇವರ ಮಾರ್ಗದಲ್ಲಿ ನಡೆಯೋದಕ್ಕೆ ನಿನ್ನನ್ನು ಎಂದಿಗೂ ಬಿಡೋಲ್ಲ. ಆದ್ರೆ ಇವತ್ತು ಒಂದು ಕಾರ್ಯ ಹೇಳ್ತಾನೆ, ಈ ಸೆಪ್ಟೆಂಬರ್ ತಿಂಗಳಲ್ಲಿ ಕರ್ತನು ನಿನ್ನ ಕೈ ಹಿಡಿಯುತ್ತಾ ಇದ್ದಾನೆ. ಇದುವರೆಗೂ ಇಷ್ಟ ಬಂದಂಗೆ ನಡೆದೆ, ಸ್ನೇಹಿತರ ಪ್ರಕಾರ ನಡೆದೆ, ಬಂಧು ಮಿತ್ರಗಳ ಪ್ರಕಾರ ನಡೆದೆ. ಆದ್ರೆ ಇನ್ನು ಮುಂದೆ ದೇವರು ನಿನ್ನ ಇಷ್ಟ ಬಂದಂಗೆ ನಡೆಯೋದಕ್ಕೆ ಬಿಡೋದಿಲ್ಲ. ಇವತ್ತಿಂದ ನೀನು ನಡೆಯುವ ಮಾರ್ಗ ಅದು ದೈವ ನಿಯೋಗದ ಮಾರ್ಗ. ಅದು ನಂಬೋರು ಯಾರಾದ್ರೂ ಇದ್ರೆ ಗಟ್ಟಿಯಾಗಿ ಆಮೇಲೆ ಹೇಳ್ರೆ. ಈ ದೈವ ನಿಯೋಗದ ಮಾರ್ಗ ಆಕೆನ ಎಲ್ಲಿ ತಗೋ ಬಂತು? ಬೋವಾಜನ ಹೊಲಕ್ಕೆ ತೆಗೆದುಕೊಂಡು ಬಂತು. ನಾನು ದೇವರಿಗೆ ಸ್ತೋತ್ರ ಹೇಳ್ತೇನೆ. ಕರ್ತನು ನಿನ್ನನ್ನು ದಾರಿ ನಡೆಸೋದಕ್ಕಾಗಿ ಪ್ರಾರಂಭಿಸಿದಾಗ ಈ ದೇವರು ನಿನ್ನನ್ನು ಎಲ್ಲಿಗೆ ತರ್ತಾನೆ ಗೊತ್ತೇ? ಎಲ್ಲಿ ನಿನ್ನ ಬೆಳವಣಿಗೆ, ನಿನ್ನ ಆಶೀರ್ವಾದ, ದೇವರ ಉದ್ದೇಶ ನಿನ್ನ ಜೀವನದಲ್ಲಿ ನೆರವೇರುತ್ತೋ ಅಲ್ಲಿಗೆ ದೇವರು ತಂದಿಡ್ತಾನೆ. God has determined your future. ದೇವರು ನಿನ್ನ ಭವಿಷ್ಯವನ್ನು ದೇವರು ನೇಮಿಸಿದ್ದಾನೆ. ಅದನ್ನು ಯಾರು ನಾಶಪಡಿಸೋದಕ್ಕೆ ಸಾಧ್ಯ ಇಲ್ಲ. ಎಲ್ಲಿ ದೇವರು ನಿನ್ನನ್ನು ಕಂಡಿದ್ದಾನೋ ಅಲ್ಲಿಗೆ ದೇವರು ನಿನ್ನನ್ನು ಕರ ತರ್ತಾನೆ. ಇವತ್ತು ನಾನು ಒಂದು ಕಾರ್ಯ ಹೇಳ್ತೇನೆ, ಇಲ್ಲಿ ಕೂಡಿ ಬಂದಿರುವಂತ ದೇವರ ಮಕ್ಕಳೇ, ನೀನು ಇಲ್ಲಿ ಇರಬೇಕು ಅನ್ನೋದು ದೇವರ ಚಿತ್ತ. ಅದರಿಂದನೇ ದೇವರು ನಿನ್ನನ್ನು ಇಲ್ಲಿಗೆ ಕರ ತಂದಿರೋದು. ಒಂದು ಪಕ್ಷ ನೀನು ಇಲ್ಲಿ ಇರಬಾರ್ದು ಅಂತ ಹೇಳಿದ್ರೆ ಸೈತಾನನು ನಿನ್ನನ್ನು ಎಲ್ಲೆಲ್ಲಿಗೋ ತೆಗೆದುಕೊಂಡು ಹೋಗ್ತಾ ಇದ್ದ. ಇವತ್ತು ದೇವರು ನಿನ್ನನ್ನು ಇಲ್ಲಿವರೆಗೂ ಕರ ತಂದಿದ್ದಾನ. ಅರ್ಥ ಮಾಡಿಕೊಳ್ಬೇಕು. ಈ ಸಭೆಯಲ್ಲಿ ನಿನಗೊಂದು ಬೆಳವಣಿಗೆ ಇದೆ. ಈ ಸಭೆಯಲ್ಲಿ ನಿನ್ನ ಜೀವಿತದ ಮೇಲೆ ಒಂದು ಉದ್ದೇಶ ಇದೆ. ಈ ಸಭೆಯ ಮೇಲೆ ನಿನ್ನ ಜೀವಿತದಲ್ಲಿ ವಾಗ್ದಾನದ ನೆರವೇರುವಿಕೆ ಇದೆ. ಈ ಸಭೆಯಲ್ಲಿ ನಿನ್ನ ಬೆಳವಣಿಗೆ ಇದೆ. ಈ ಸಭೆಯಲ್ಲಿ ಕರ್ತನು ನಿನ್ನನ್ನು ತಂದು ನೆಟ್ಟಿದ್ದಾನ. ನಾನು ಹೇಳ್ತೇನೆ, ನೀನು ನಿನ್ನ ತಲೆಮಾರುಗಳು ಖರ್ಜೂರದ ಮರದ ಹಾಗೆ ನೀವು ಬೆಳೆಯುತ್ತೀರ. ನೀವು ಎಂದಿಗೂ ನಾಶವಾಗಿ ಹೋಗೋದಕ್ಕೆ ನನ್ನ ದೇವರು ಅನುಮತಿ ಕೊಡೋದೇ ಇಲ್ಲ. ನೀನು ಎಲ್ಲಿರಬೇಕು ಎನ್ನುವುದು ದೇವರಿಗೆ ಚೆನ್ನಾಗಿ ಗೊತ್ತು. ಅಲ್ಲೇ ದೇವರು ನಿನ್ನನ್ನು ತಂದಿಡ್ತಾನೆ. ಆಕೆ ಅನೇಕ ಹೊಲಗಳಿತ್ತು, ಎಲ್ಲ ಹೊಲಕ್ಕೆ ಹೋಗ್ಲಿಲ್ಲ, ಬೋವಾಜನ ಹೊಲಕ್ಕೆ ಬಂದ್ಲು. ಕಾರಣ ಏನಂದ್ರೆ, ಯಾವ ಹೊಲದಲ್ಲಿ ಇವತ್ತು ನೀನು ಅಕ್ಕಲತನಿ ಆಯ್ತಾ ಇದೆಯೋ ಅದೇ ಹೊಲದ ಯಜಮಾನಿಯಾಗಿ ನೀನು ಮಾರ್ಪಡುತ್ತಿ. ಇವತ್ತು ನಾನು ಹೇಳ್ತೇನೆ, ಎಲ್ಲಿ ದೇವರ ಪ್ರಸನ್ನತೆಯಲ್ಲಿ ನಿನ್ನ ಮೊಣಕಾಲು ಮಡಚಲ್ಪಡುತ್ತೋ ಅದೇ ದೇವರ ಪ್ರಸನ್ನತೆಯಲ್ಲಿ ನಿನ್ನ ಉದ್ಧಾರ ಇದೆ ಎನ್ನುವುದನ್ನು ಮರೆಯಬಾರದು. ಅಕ್ಕಲ ತೆನೆಗಳನ್ನು ಹೇಗೆ ಆಯೋದು? ಬಗ್ಗಿ ಒಂದೊಂದು ಕಾಳುಗಳನ್ನು ತೆಗೆದುಕೊಳ್ಬೇಕು. ದೈವ ಪ್ರಸನ್ನತೆಗೆ ಬಂದಾಗ, ಅಪ್ಪ ನನಗೆಲ್ಲ ನೀನೇ ಅಪ್ಪ ಎಂದು ಮೊಣಕಾಲೂರಿ ಯಾರ ಕೈಗಳನ್ನು ಮೇಲೆತ್ತಾರೋ, ನಾನು ಒಂದು ಕಾರ್ಯ ಹೇಳ್ತೇನೆ, ಎಷ್ಟು ದೇವರ ಪ್ರಸನ್ನತೆಯಲ್ಲಿ ತಗ್ತಾ ಇರ್ತೀರೋ, ಎಷ್ಟು ಪರಾತ್ಮರನಾದಂಥ ದೇವರನ್ನು ನೀನು ಆಶ್ರಯಿಸ್ತಾ ಇರ್ತೀಯೋ ಅಷ್ಟು ದೇವರು ನಿನ್ನನ್ನು ಮೇಲೆತ್ತಾನೆ ಇರ್ತಾನೆ. ಇವತ್ತು ನನ್ನ ಮಾತುಗಳನ್ನು ನಾನು ಮುಗಿಸ್ತೇನೆ. ಅಕ್ಕಲ ತನೆಗಳನ್ನು ಆಯ್ತಾ ಇದ್ದಂತ ಈ ರೂತಳನ್ನು, ದೇವರನ್ನು ಆಶ್ರಯಿಸಿಕೊಂಡು ಬಂದಂಥ ಈ ರೂತಳನ್ನು, ದೇವರ ಮೇಲೆ ಭರವಸೆ ಇಟ್ಟುಕೊಂಡು ಬಂದಂಥ ಈ ರೂತಳನ್ನು ದೇವರು ಎಂದಿಗೂ ತಲೆ ತಗ್ಗೋದಕ್ಕೆ ಅನುಮತಿ ಕೊಡಲಿಲ್ಲ. ಆಕೆನ ಅದೇ ಹೊಲದಲ್ಲಿ ದೇವರು ಆಕೆನ ಯಜಮಾನಿಯಾಗಿ ಮಾರ್ಪಡಿಸಿದನು. ಇವತ್ತು ನಾನು ಒಂದು ಕಾರ್ಯ ಹೇಳ್ತೇನೆ, ಪ್ರಾರ್ಥಿಸುವಂತ ನೀನು, ದೇವರನ್ನು ಆಶ್ರಯಿಸುವಂತ ನೀನು, ಆರಾಧಿಸುವಂತ ನೀನು, ದೇವರ ಮುಖವನ್ನು ನೋಡುವಂತ ನೀನು ಎಂದಿಗೂ ಲಜ್ಜೆಗೇಡಾಗಿ ಹೋಗೋದಕ್ಕೆ ದೇವರ ಅನುಮತಿ ಕೊಡೋದಿಲ್ಲ. ಈ ಸಭೆಯಲ್ಲಿ ನಿನಗೊಂದು ವಾಗ್ದಾನ ಇದೆ. ಈ ಸಭೆಯಲ್ಲಿ ನಿನಗೊಂದು ಉದ್ದೇಶ ಇದೆ. ಈ ಸಭೆಯಲ್ಲಿ ನಿನ್ನ ಮೇಲೆ ಒಂದು ಕರೆ ಇದೆ. ಕರ್ತನು ಅದನ್ನು ನೆರವೇರಿಸ್ತಾನೆ. ಅದನ್ನು ಯಾರು ತಡೆದು ನಿಲ್ಲಿಸೋದಕ್ಕೆ ಸಾಧ್ಯ ಇಲ್ಲ. ಅದು ನಂಬೋರಿದ್ರೆ ಯಾರಾದ್ರೂ ಗಟ್ಟಿಯಾಗಿ ಆಮೇಲೆ ಹೇಳಲಿ. ದೇವರನ್ನು ಆಶ್ರಯಿಸಿಕೊಂಡು ಬಂದಂತ ನಿನ್ನ ಮಾರ್ಗ ಎಂದಿಗೂ ಲಜ್ಜೆಗೇಡಾಗಿ ಹೋಗೋದಕ್ಕೆ ನನ್ನ ದೇವರ ಅನುಮತಿ ಕೊಡೋದಿಲ್ಲ. ಇವತ್ತು ನನ್ನ ಮಾತುಗಳನ್ನು ಮುಗಿಸಿ ಕರ್ತನ ಮೇಜಿನ ಕಡೆ ನಾನು ಪ್ರವೇಶಿಸ್ತೇನೆ. ಇವತ್ತು ನನ್ನನ್ನು ಕೇಳೋ ದೇವರ ಮಕ್ಕಳೇ, ಕರ್ತನನ್ನು ಆಶ್ರಯಿಸ್ರಿ. ಇನ್ನೊಂದು ಸಾರಿ ಹೇಳ್ತೇನೆ, ಕರ್ತನ ರೆಕ್ಕೆಗಳನ್ನು ಆಶ್ರಯಿಸ್ರಿ. ದೇವರು ನಿನಗೆ ಕೊಡೋದೆಲ್ಲ ಉತ್ತಮವಾಗಿರುತ್ತೆ.